ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ 2026ರ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ಇದರ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ವಿವರಣೆಯೊಂದಿಗೆ ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹಾಗೂ ಉತ್ತರಗಳನ್ನು ವಿವರವಾಗಿ ತಿಳಿಯುತ್ತಾ ಹೋಗೋಣ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 8 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 8 ಅಂಕ. ಸೊ 1ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಮೊಸಾವು. ಆಪ್ಷನ್ ಎ 8, ಆಪ್ಷನ್ ಬಿ 4, ಆಪ್ಷನ್ ಸಿ 2, ಆಪ್ಷನ್ ಡಿ 1. ಸರಿಯಾದ ಉತ್ತರ ಆಪ್ಷನ್ ಸಿ 2 ಬರುತ್ತೆ. ಹೇಗೆ ಅಂತ ನೋಡೋಣ. ಸೊ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2 ಆಗಿದೆ. ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ 4 ಆಗಿದೆ. ಹಾಗಾಗಿ 2 ಮತ್ತು 4ರ ಮಾಸ 2 ಆಗುತ್ತೆ. ಸೊ ಅವಿಭಾಜ್ಯ ಅಪವರ್ತನ ವಿಧಾನದಿಂದ 2 ಮತ್ತು 4ರ ಮಾಸವನ್ನು ಕಂಡುಹಿಡಿದಾಗ 2 ಒಂದೇ, 2 4, 2 ಒಂದೇ. ಸೊ 2ರದ್ದು 2 ಬರುತ್ತೆ ಅಪವರ್ತನಗಳು, 4ರದ್ದು 2 × 2 ಬರುತ್ತೆ. ಸೊ 2ರಲ್ಲಿ ಸಾಮಾನ್ಯ ಅಪವರ್ತನ 2 ಆಗಿದೆ. ಹಾಗಾಗಿ ಮಾಸ 2 ಆಗುತ್ತೆ. ಸೊ 1ನೇ ಪ್ರಶ್ನೆಗೆ ಉತ್ತರ 2. ಆಪ್ಷನ್ ಸಿ 2 1ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 2, ಈ ಕೆಳಗಿನವುಗಳಲ್ಲಿ ಸಮಾಂತರ ಶ್ರೇಣಿಯು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ನಿಮಗೆ ಗೊತ್ತಿದೆ ಸಮಾಂತರ ಶ್ರೇಣಿ ಅಂದರೆ ಕಾಮನ್ ಡಿಫ್ರೆನ್ಸು ಸೇಮ್ ಇರಬೇಕು ಅಂತ. ಸೊ ಇದೆ, ಇಲ್ಲೆಲ್ಲದರಲ್ಲೂ ಸಹ ಸಾಮಾನ್ಯ ವ್ಯತ್ಯಾಸ ಸೇಮ್ ಬರಲ್ಲ. ಟಿದಲ್ಲಿ ಮಾತ್ರ ಸಾಮಾನ್ಯ ವ್ಯತ್ಯಾಸ ಸೇಮ್ ಬರುತ್ತೆ. 9ರಲ್ಲಿ 5 ಹೋದರೆ 4, 13ರಲ್ಲಿ 9 ಹೋದರೆ 4, 17ರಲ್ಲಿ 13 ಹೋದರೆ 4. ಹಾಗಾಗಿ 2ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. 2ನೇ ಪ್ರಶ್ನೆಗೆ ಆಪ್ಷನ್ ಡಿ 5, 9, 13, 17 ಸಮಾಂತರ ಶ್ರೇಣಿ ಆಗಿದೆ. ಪ್ರಶ್ನೆ 3, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x³ + 3x - 11x² + 6 ಈ ಬಹುಪದೋಕ್ತಿಯ ಮಹತ್ತಮ ಘಾತವು ಅಥವಾ ಡಿಗ್ರಿ ಯಾವುದು? ಹೈಯೆಸ್ಟ್ ಡಿಗ್ರಿ ಎಷ್ಟಿದೆ? 3 ಇದೆ. ಹಾಗಾಗಿ ಆನ್ಸರು ಆಪ್ಷನ್ ಬಿ 3 ಸರಿಯಾದ ಉತ್ತರ. ಪ್ರಶ್ನೆ 3ಕ್ಕೆ ಆಪ್ಷನ್ ಬಿ 3 ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 4, 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು. ಅಸ್ಥಿರ ಜೋಡಿ ಇರೋದ್ರಿಂದ ಅವು ಸಮಾಂತರ ರೇಖೆಗಳಾಗಿರುತ್ತೆ. ಹಾಗಾಗಿ 4ನೇ ಪ್ರಶ್ನೆಗೆ ಆಪ್ಷನ್ ಎ ಸಮಾಂತರ ರೇಖೆಗಳು ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 4, ಆಪ್ಷನ್ ಎ ಸಮಾಂತರ ರೇಖೆಗಳು. ಪ್ರಶ್ನೆ 5, ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಯಾವುದು? ವರ್ಗ ಸಮೀಕರಣ ಅಂತ. ಸೊ ax² + bx + c ರೂಪದಲ್ಲಿರಬೇಕು. ಇಲ್ಲಿ ax² ಇಲ್ಲ. ಇಲ್ಲಿ x × x² ಅಂದರೆ x³ ಆಗುತ್ತೆ. ಇದು ಆಗಲ್ಲ. x × x² ಈ ಕಡೆ x² 2 ಕ್ಯಾನ್ಸಲ್ ಆಗುತ್ತೆ. x ಮಾತ್ರ ಉಳಿಯುತ್ತೆ. ಹಾಗಾಗಿ ಇದು ಆಗಲ್ಲ. x² + x ಆಗುತ್ತೆ ಗುಣಿಸಿದರೆ. ಹಾಗಾಗಿ ಆಪ್ಷನ್ ಡಿ ಆಗುತ್ತೆ. x² + x = 0 ಅನ್ನೋದು ವರ್ಗ ಸಮೀಕರಣ ಆಗಿದೆ. 5ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ಹೇಗೆ ಅಂದರೆ x × x + 1 = 0, x × x x² + x × 1 x = 0. ಇದು ax² + bx + c ರೂಪದಲ್ಲಿದೆ. ಹಾಗಾಗಿ ಆಪ್ಷನ್ ಡಿ x × x + 1 = 0 ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 6, ಕೊಟ್ಟಿರುವ ಚಿತ್ರದಲ್ಲಿ DE ಸಮಾನಾಂತರ BC. DE BCಗೆ ಸಮಾನಾಂತರವಾಗಿದೆ. ಆದರೆ DE/BCಯ ಬೆಲೆ ಎಷ್ಟು? DE/BCಯ ಬೆಲೆ ಎಷ್ಟು? ಆಪ್ಷನ್ ಎ 2/1, ಆಪ್ಷನ್ ಬಿ 1/2, ಆಪ್ಷನ್ ಸಿ 2/3, ಆಪ್ಷನ್ ಡಿ 3/2 ಇದೆ. ಸೊ ನಾವು ಥೇಲ್ಸ್ ಪ್ರಮೇಯವನ್ನು ಅಪ್ಲೈ ಮಾಡಿ ಇದನ್ನ ಮಾಡಬೇಕಾಗುತ್ತೆ. ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ಎ ಬಿ ತೊಗೊಂಡಿದ್ದೀವಿ. ಎ ಬಿ ಅಂದರೆ AD + DB ಎರಡನ್ನು ಕೂಡಿಸ್ಬೇಕು. 4 + 2 ಕೂಡಿದ್ರೆ 6 ಬರುತ್ತೆ. ಸೊ ಎ ಸಿ ತೊಗೊಂಡ್ರೆ 6 + 3 9 ಬರುತ್ತೆ ಎ ಸಿ. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದರೆ AD ಡಿವೈಡ್ಸ್ AB, AE ಡಿವೈಡ್ಸ್ AC, DE ಡಿವೈಡ್ಸ್ BC ಆಗುತ್ತೆ. ಸೊ AD ಅಂದರೆ 4, AB ಅಂದರೆ 6 4/6, AE ಅಂದರೆ 6, AC ಅಂದರೆ 9 6/9 = DE/BC. ಮುಂದುವರೆದು ಸೊ ಡಿವೈಡ್ ಮಾಡಿದರೆ 2/3 = 2/3 ದಟ್ = DE/BC ಆಗುತ್ತೆ. ಅಂದರೆ DE/BC ಅಂದರೆ 2/3ಗೆ ಸಮ. ಯಾವುದು ಉತ್ತರ? ಆಪ್ಷನ್ ಸಿ 2/3 ಸರಿಯಾದ ಉತ್ತರವಾಗಿದೆ ಪ್ರಶ್ನೆ 6ಕ್ಕೆ.
ಪ್ರಶ್ನೆ 6ಕ್ಕೆ ಆಪ್ಷನ್ ಸಿ 2/3 ಸರಿಯಾದ ಉತ್ತರ. 7ನೇ ಪ್ರಶ್ನೆ ಬರೋಣ. ಸಮವಾದ ತ್ರಿಜ್ಯವಿರುವ ಗೋಳ ಮತ್ತು ಅರ್ಧಗೋಳಗಳ ಘನಫಲಗಳ ಅನುಪಾತ. ಸಮವಾದ ತ್ರಿಜ್ಯ ಇರಬೇಕು, ಗೋಳ ಮತ್ತು ಅರ್ಧಗೋಳಗಳ ಘನಫಲಗಳ ಅನುಪಾತ ಏನಾಗಿರುತ್ತೆ ಅಂತ. ಸೊ ABCD ಆಪ್ಷನಲ್ಲಿ ಯಾವ್ದು ಬರುತ್ತೆ ಅಂತ ಲೆಕ್ಕವನ್ನು ಮಾಡಿ ನೋಡಬೇಡ. ಗೋಳದ ಘನಫಲ ಅನುಪಾತ ಅರ್ಧಗೋಳದ ಘನಫಲ. ಗೋಳದ ಘನಫಲ 4/3 πr³, ಅರ್ಧಗೋಳದ ಘನಫಲ 2/3 πr³. ಸೊ ಏನೇನು ಕ್ಯಾನ್ಸಲ್ ಆಗುತ್ತೆ? πr³ πr³ ಕ್ಯಾನ್ಸಲ್ ಆಯಿತು. 4/3 2/3 3 ಕ್ಯಾನ್ಸಲ್ ಆಯಿತು. 4 ಮತ್ತು 2 ಉಳಿತು. 2ರಿಂದ ಡಿವೈಡ್ ಮಾಡಿದರೆ 2 1 2 ಆಗುತ್ತೆ. ಅಂದರೆ ಗೋಳದ ಘನಫಲ ಮತ್ತು ಅರ್ಧಗೋಳದ ಘನಫಲಗಳ ಅನುಪಾತ ತ್ರಿಜ್ಯ ಸಮನಾದಾಗ 2:1 ಆಗುತ್ತೆ. ಹಾಗಾಗಿ ಆಪ್ಷನ್ ಎ 2:1 ಸರಿಯಾದ ಉತ್ತರ ಆಗಿದೆ. 7ನೇ ಪ್ರಶ್ನೆಗೆ ಆಪ್ಷನ್ ಎ 1, 2:1 ಸರಿಯಾದ ಉತ್ತರ. 8ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಯಾವುದು ಸರಿಯಾಗಿದೆ ಅಂತ. ಸೊ ಇದು ತಪ್ಪಿದೆ. tan² θ = sec² θ + 1 ಇದು ರಾಂಗ್ ಇದೆ. ನಿತ್ಯ ಸಮೀಕರಣ. cot θ = sin θ / cos θ ಇದು ರಾಂಗ್ ಇದೆ. sin θ = 1/sec θ ಇದು ರಾಂಗ್ ಇದೆ. ಸರಿಯಾಗಿರೋದು ಯಾವುದಪ್ಪ ಅಂದರೆ sin² θ = 1 - cos² θ. ಹಾಗಾಗಿ 8ನೇ ಪ್ರಶ್ನೆಗೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ಹೇಗೆ ಅಂತ ನೋಡೋದಾದರೆ ಆಪ್ಷನ್ ಬಿ sin² θ = 1 - cos² θ ಹೇಗೆ ಬರುತ್ತೆ? sin² θ + cos² θ 1 ಅಂತ ನಮಗೆ ಗೊತ್ತು. sin² θ = 1 + cos² θ ಈ ಕಡೆ ಬಂದರೆ -cos² θ ಆಗುತ್ತೆ. 1 - cos² θ. ಹಾಗಾಗಿ 8ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಫಸ್ಟ್ ಮೇನ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಮೇನಿಗೆ ಬರೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 8 ಪ್ರಶ್ನೆ ಇದೆ. ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 8 ಅಂಕ. ಸೆಕೆಂಡ್ ಮೇನಿಂದ 9ನೇ ಪ್ರಶ್ನೆ. ಒಂದು ತರಗತಿಯಲ್ಲಿ ಹುಡುಗರ ಸಂಖ್ಯೆಯು x, ಹುಡುಗಿಯರ ಸಂಖ್ಯೆಯ y 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಹುಡುಗರ ಸಂಖ್ಯೆಯು ಹುಡುಗಿಯರ ಸಂಖ್ಯೆಯ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಈ ಹೇಳಿಕೆಗೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು ರಚಿಸಿ ಅಂತ ಇದೆ. ನೋಡೋಣ. ಸೊ 9ನೇ ಪ್ರಶ್ನೆಗೆ ಹುಡುಗರ ಸಂಖ್ಯೆ x, ಹುಡುಗಿಯರ ಸಂಖ್ಯೆ y. ಕಂಡೀಷನ್ ಏನಿದೆ? ಹುಡುಗರ ಸಂಖ್ಯೆಯು x, ಹುಡುಗಿಯರ ಸಂಖ್ಯೆ 2ರಷ್ಟಕ್ಕಿಂತ 2y 1 ಹೆಚ್ಚಾಗಿದೆ +1. x = 2y + 1 ಇಷ್ಟು ಬರೆದು ಸರಿಯಾದ ಉತ್ತರ. ನಾನು ಅದನ್ನು ಸಿಂಪ್ಲಿಫೈ ಮಾಡಿದ್ದೀನಿ. x +2y ಕಡೆ ಬಂದರೆ -2y +1 ಈ ಕಡೆ ಬಂದರೆ -1. x - 2y - 1 = 0. ಇದು 9ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 10. ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ಶೂನ್ಯತೆಗಳು ಏನಾಗಿರಬೇಕು? ಆಲ್ಫಾ ಮತ್ತು ಬೀಟಾ ಆಗಿರಬೇಕು. ಅಂತಹ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂತ ಇದೆ. 10ನೇ ಪ್ರಶ್ನೆ. ಉತ್ತರವನ್ನು ನೋಡೋಣ. ಸೊ ax² + bx + c ಇರೋದು ವರ್ಗ ಬಹುಪದೋಕ್ತಿ. ಇಲ್ಲಿ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆಗಿರಬೇಕು ಅಂತ ಹೇಳಿದರೆ, ಸೊ x - ಆಲ್ಫಾ × x - ಬೀಟಾ, k ಅಂದರೆ ಕಾನ್ಸ್ಟೆಂಟ್ ಸ್ಥಿರಾಂಕ. ಸೊ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದರೆ, ಗುಣಾಕಾರ ಮಾಡಿ k ಇಂದ ಗುಣಿಸಿದರೆ ನಮಗೆ kx² - k × ಆಲ್ಫಾ + ಬೀಟಾ × x + k × ಆಲ್ಫಾ ಬೀಟಾ ಬರುತ್ತೆ. ಸೊ ಇದು ಆಲ್ಫಾ ಮತ್ತು ಬೀಟಾ ಶೂನ್ಯತೆಗಳಾಗಿರುವ ವರ್ಗ ಬಹುಪದೋಕ್ತಿ. ಇದನ್ನಾದರೂ ಬರಿಬೋದು. ಅಥವಾ ಕೆನ ರಿಮೂವ್ ಮಾಡಿದರೆ x² - ಆಲ್ಫಾ + ಬೀಟಾ × x + ಆಲ್ಫಾ × ಬೀಟಾ ಇದನ್ನಾದರೂ ಬರಿಬೋದು. ಇದು 10ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 11. ಸರಾಸರಿ 27 ಮತ್ತು ಮಧ್ಯಾಂಕ 33 ಆಗಿರುವ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ. ಸರಾಸರಿ ಕೊಟ್ಟಿದ್ದಾರೆ, ಮಧ್ಯಾಂಕ ಕೊಟ್ಟಿದ್ದಾರೆ, ಬಹುಲಕವನ್ನು ಕಂಡುಹಿಡಿಯಬೇಕು. ಫಾರ್ಮುಲಾ ಇದೆ, ಫಾರ್ಮುಲಾ ಬಳಸಿ ಮಾಡಬೇಕು ಇದನ್ನು. ಉತ್ತರ ನೋಡಿ. ಸರಾಸರಿ 27, ಮಧ್ಯಾಂಕ 33. ಸೊ 3 ಮಧ್ಯಾಂಕ = ಬಹುಲಕ + 2 ಸರಾಸರಿ. 3m/b 2s ಅಂತ ನೆನ್ಬಿಟ್ಕೋಬೋದು ನೀವು. 3m = b ಅಂದರೆ ಬಹುಲಕ, s ಅಂದರೆ ಸರಾಸರಿ 2s. ಸೊ 3 ಮಧ್ಯಾಂಕ 3 × 33 = ಬಹುಲಕ + 2 × ಸರಾಸರಿ ಅಂದರೆ 27. 33 × 3 ಅಂದರೆ 99 ಆಗುತ್ತೆ = ಬಹುಲಕ ಪ್ಲಸ್ ಇವೆರಡು ಗುಣಿಸಿದರೆ 54 ಬರುತ್ತೆ. ಬಹುಲಕ = 99 - 54. ಸೊ ಕಳೆದ್ರೆ 45 ಬರುತ್ತೆ. ಸೊ 11ನೇ ಪ್ರಶ್ನೆಗೆ ಬಹುಲಕ 45 ಆಗಿದೆ. ಪ್ರಶ್ನೆ 12. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13 ಮತ್ತು 2ನೇ ಪದವು 8 ಆದರೆ ಈ ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನು ಕಂಡುಹಿಡಿಯಿರಿ. 3ನೇ ಪದ ಕೊಟ್ಟಿದ್ದಾರೆ,
ಎರಡನೇ ಪದ ಕೊಟ್ಟಿದ್ದಾರೆ, ಮೊದಲನೇ ಪದವನ್ನು ಕಂಡುಹಿಡಿಬೇಕು. ಲೆಕ್ಕವನ್ನು ನೋಡೋಣ. ಸೊ A3 is equal to 13, A2 is equal to 8, A is equal to question mark. A3 ಅಂದರೆ A plus 2D is equal to 13 ಹಾಗೆ ಇರಲಿ. A plus D ಅಂದರೆ A2 ಅಂದರೆ A plus D is equal to 8. ನಾ Dಯನ್ನು D is equal to 8 minus A, ಈ ಬೆಲೆಯನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. A plus 2, D ಅಂದರೆ 8 minus A is equal to 13. A ಹಾಗೆ ಇದೆ, 2 ಎಂಟ್ಲಿ 16 ಮೈನಸ್ 2 ಇಂಟು A 2A is equal to 13. ಮೈನಸ್ 2Aಲ್ಲಿ ಪ್ಲಸ್ 1 A ಹೋದರೆ ಮೈನಸ್ A is equal to 13 ಪ್ಲಸ್ 16 ಈ ಕಡೆ ಬಂದರೆ ಮೈನಸ್ 16 ಆಗುತ್ತೆ. ಮೈನಸ್ A is equal to ಮೈನಸ್ 3, ಮೈನಸ್ ಮೈನಸ್ ಕ್ಯಾನ್ಸಲ್, A is equal to 3 ಆಯಿತು. ಅಂದರೆ ಮೊದಲನೇ ಪದ A is equal to 3 ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 13, 2,3 ಮತ್ತು 4,7 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಇದೆ 13ನೇ ಪ್ರಶ್ನೆ. ಇಲ್ಲಿ ಮಧ್ಯಬಿಂದು ಸೂತ್ರವನ್ನು ಬಳಸಿ ಈ ಲೆಕ್ಕವನ್ನು ಮಾಡಬೇಕಾಗುತ್ತೆ. ನೋಡಿ, 2,3 x1 y1 ತಗೊಳ್ಳಿ, 4,7 x2 y2 ತಗೊಳ್ಳಿ. ಮಧ್ಯಬಿಂದು ಸೂತ್ರ P of x, y is equal to x2 plus x1/2, y2 plus y1/2. x2 ಅಂದರೆ 4, x1 ಅಂದರೆ 2, 4 plus 2/2, y2 ಅಂದರೆ 7, y1 ಅಂದರೆ 3, 7 plus 3/2, 4 plus 2 ಅಂದರೆ 6/2, 7 plus 3 ಅಂದರೆ 10/2. ಸೊ ಡಿವೈಡ್ ಮಾಡಿ, 2 1 2 3 2 5, ಸೊ 3,5 ಆಗುತ್ತೆ. 13ನೇ ಪ್ರಶ್ನೆಗೆ ಉತ್ತರ P of x, y is equal to 3,5 is the answer. ಪ್ರಶ್ನೆ 14, ಒಂದು ಪೆಟ್ಟಿಗೆಯಲ್ಲಿ 50 ಪೆನ್ನುಗಳಿವೆ. ಅವುಗಳಲ್ಲಿ 2 ಪೆನ್ನುಗಳು ದೋಷಪೂರಿತವಾಗಿವೆ. ಆ ಪೆಟ್ಟಿಗೆಯಿಂದ ಒಂದು ಪೆನ್ನನ್ನು ಯಾದೃಚ್ಛಿಕವಾಗಿ ಹೊರತೆಗೆಯಲಾಗಿದೆ. ಹೊರತೆಗೆದ ಪೆನ್ನು ದೋಷಪೂರಿತವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಸೊ ಒಟ್ಟು ಪೆನ್ನುಗಳು 50, N of S is equal to 50. ದೋಷಪೂರಿತ ಪೆನ್ನುಗಳು N of A 2 ಆಗುತ್ತೆ. ಸೊ ಇದು ಸಂಭವನೀಯತೆ ಬೇಕು ಅಂದರೆ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಸೊ N of S ಒಟ್ಟು ಪೆನ್ನುಗಳು 50, ಅದರಲ್ಲಿ ದೋಷಪೂರಿತ ಪೆನ್ನುಗಳು N of A is equal to 2. ಸಂಭವನೀಯತೆ P of A is equal to N of A by N of S, ದಟ್ ಈಸ್ ಈಕ್ವಲ್ ಟು N of A ಅಂದರೆ 2, N of S ಅಂದರೆ 50, 2/50, 2 1 2 25, 1/25. ಸೊ 14ನೇ ಪ್ರಶ್ನೆಗೆ ಇದು ಉತ್ತರ ಆಗಿದೆ. ಪ್ರಶ್ನೆ 15, ಕೊಟ್ಟಿರುವ ಚಿತ್ರದಲ್ಲಿ ABC ಮತ್ತು PQR ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತವನ್ನು ಬರೆಯಿರಿ. ಸೊ ABC ತ್ರಿಭುಜ ಇದೆ, PQR ಇದೆ, ಯಾವುದು ಯಾವುದಕ್ಕೆ ಅನುರೂಪ ಅಂತ. ಸೊ ಅಬ್ಸರ್ವ್ ಮಾಡಬೇಕು, ಇಲ್ಲಿ ಒಂದು ಈ ಕೋನ ಈ ಕೋನಕ್ಕೆ ಸಮ, ಈ ಕೋನ ಈ ಕೋನಕ್ಕೆ ಸಮ. ಸೊ AC-ಯು PQಗೆ ಅನುರೂಪವಾಗಿದೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಹಾಗಾದರೆ AB, ಈ ಕೋನ ಇದೆ ನೋಡಿ, ಸಿಂಗಲ್ ಕೋನ ಯಾವುದಿದೆ, ಇಲ್ಲಿದೆ. ಸೊ AB ಅಂದರೆ QRಗೆ, ಇಲ್ಲಿ 2 ಡಬಲ್ ಯಾರೋ ಮಾರ್ಕ್ ಇದೆಯಲ್ಲ, ಇದು BC. ಡಬಲ್ ಯಾರೋ ಮಾರ್ಕ್ ಯಾವ ಕಡೆ ಇದೆ, ಇಲ್ಲಿದೆ. BC PRಗೆ ಅನುರೂಪ. ಸೊ ಈ ರೀತಿ ನೀವು ಬರೀಬೇಕಾಗುತ್ತೆ. ಸೊ ಉತ್ತರವನ್ನು ನೋಡೋಣ. ನೋಡಿ, AB ಡಿವೈಡ್ಸ್ QR. AB QRಗೆ ಅನುರೂಪ. ಹೇಗೆ ತಗೊಂಡ್ವಿ, ಇಲ್ಲೋ ನೋಡಿ, ಈ ಕೋನ ಇದೆ. ಸೊ ಹಾಗಾಗಿ AB QRಗೆ ಅನುರೂಪ ಆಗಿದೆ. BC RPಗೆ ಅನುರೂಪ, BC RP. ಇಲ್ಲಿ ನೋಡಿ, ಈ 2 ಮಾರ್ಕ್ ಇದೆ, ಈ ಕಡೆ 2 ಮಾರ್ಕ್ ಇದೆ, ಈ ಕಡೆ ಏನಿಲ್ಲ, ಈ ಕಡೆ ಏನಿಲ್ಲ, ಆ ರೀತಿ ತಗೊಳ್ಳಿ. ಸೊ BC RPಗೆ ಅನುರೂಪ. ಹಾಗಾದರೆ AC 2 ಕೋನ ಈ ಕಡೆ ಬಂದಿದೆ ನೋಡಿ, AC ಅಂದರೆ ಇವೆರಡು ಕೋನ ಇದೆ, QP. ACಯು QPಗೆ ಸಮಾನುಪಾತದಲ್ಲಿದೆ ಅಂತ. ಸೊ ಈ ರೀತಿ ಚಿತ್ರವನ್ನು ಗಮನಿಸಿಕೊಂಡು ನಾವು ಬಾಹುಗಳನ್ನು ಅನುಪಾತದಲ್ಲಿ ಬರೀಬಹುದು ವಿದ್ಯಾರ್ಥಿಗಳೇ. ಪ್ರಶ್ನೆ 16, 40 ಸೆಂಟಿಮೀಟರ್ ಇಂಟು 22 ಸೆಂಟಿಮೀಟರ್ ಅಳತೆಯ ಒಂದು ಆಯತಾಕಾರದ ಕಾಗದದ ಹಾಳೆಯನ್ನು ಸುತ್ತಿ 40 ಸೆಂಟಿಮೀಟರ್ ಎತ್ತರ ಇರುವ ಟೊಳ್ಳಾದ ಸಿಲಿಂಡರ್ನ ತಯಾರಿಸಿದೆ. ಆ ಸಿಲಿಂಡರ್ನ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಸೊ ಆಯತಾಕಾರದ ಕಾಗದದಿಂದ ಸಿಲಿಂಡರ್ನ ತಯಾರು ಮಾಡಲಾಗಿದೆ, ಅದರ ಎತ್ತರ 40 ಸೆಂಟಿಮೀಟರ್ ಆಗಿದ್ದರೆ ಅದರ ತ್ರಿಜ್ಯ ಎಷ್ಟಿರುತ್ತೆ ಅಂತ ಕೇಳಿದರೆ ಸೂತ್ರವನ್ನು ನೋಡೋಣ. ಸೊ ಇಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಯತಾಕಾರದ ಕಾಗದ ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ. ಹಾಗೆ ಸಿಲಿಂಡರ್ನ ಎತ್ತರ 40 ಸೆಂಟಿಮೀಟರ್ ಆಗಿದೆ.
ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr(h) ದಟ್ ಈಸ್ ಈಕ್ವಲ್ ಟು ಆಯತಾಕಾರದ ಕಾಗದ ವಿಸ್ತೀರ್ಣ 40x22. ಇದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ನಮಗೆ ಆರ್ ಬೇಕು, ತ್ರಿಜ್ಯ ಬೇಕು. ಆರ್ ಇಸ್ ಈಕ್ವಲ್ ಟು 40 × 22 ಬೈ 2πh 40 × 22 2 ಹಾಗಿದೆ. ಪೈ ಅಂದರೆ 22/7, h ಅಂದರೆ 40. ಸೊ 22 ಕ್ಯಾನ್ಸಲ್, 40 ಕ್ಯಾನ್ಸಲ್, ಈ 7 ಮೇಲೆ ಬರುತ್ತೆ, 7/2 ಆಗುತ್ತೆ. ಸೊ 7 ಅರ್ಧ 3.5 ಆಗುತ್ತೆ. ಸೊ ಆರ್ ಇಸ್ ಈಕ್ವಲ್ ಟು 3.5 ಸೆಂಟಿಮೀಟರ್. ಇದು 16ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಸೆಕೆಂಡ್ ಮೇನ್ ಕಂಪ್ಲೀಟ್ ಆಯಿತು. ಈಗ ಥರ್ಡ್ ಮೇನಿಗೆ ಬರೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಥರ್ಡ್ ಮೇನ್ 8 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 16 ಅಂಕ. 17ನೇ ಪ್ರಶ್ನೆ, 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ಪ್ರಶ್ನೆ ಉತ್ತರವನ್ನು ನೋಡೋಣ. 17ನೇ ಪ್ರಶ್ನೆಗೆ ಉತ್ತರ, ಊಹೆ 5 + √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. Therefore 5 + √3 is equal to p/q. p, q belongs to z. q is not equal to 0. So √3 is equal to p/q. +3 ಕಡೆ ಬಂದರೆ +5 ಕಡೆ ಬಂದರೆ -5 ಆಗುತ್ತೆ. √3 is equal to ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ p × 5q/q ಆಗುತ್ತೆ. ಇಲ್ಲಿ p - 5q/q ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ನಮ್ಮ ಊಹೆ ತಪ್ಪಾಗಿದೆ. Therefore 5 + √3 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ 5 + √3 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇದು 17ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 18. 11, 14, 17 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಇದೆ. ಅಥವಾ 100, 96, 92, 12 ಈ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತಿದೆ. 2 ಪ್ರಶ್ನೆ ಇದೆ. ಇದು ಎಸ್ ಅನ್ನು ಬಳಸಿ ಮಾಡಬೇಕು, ಇದನ್ನು ಎ ಅನ್ನು ಬಳಸಿ ಮಾಡಬೇಕು. ಹೇಗೆ ಮಾಡೋದು ಅಂತ ನೋಡೋಣ. 18ನೇ ಪ್ರಶ್ನೆಗೆ ಉತ್ತರ, 11, 14, 17 ಮೊದಲ 20 ಪದಗಳ ಮೊತ್ತ. ಸೊ ಎ ಇಸ್ ಈಕ್ವಲ್ ಟು 11, ಡಿ ಇಸ್ ಈಕ್ವಲ್ ಟು 14 - 11 ಮಾಡಿದರೆ ಡಿ ಇಸ್ ಈಕ್ವಲ್ ಟು 3 ಬರುತ್ತೆ. ಎನ್ ಇಸ್ ಈಕ್ವಲ್ ಟು 20, S20 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ Sn is equal to n/2 bracket of 2a plus bracket of n - 1 into d. S20 n ಅಂದರೆ 20/2 bracket 2 into a ಅಂದರೆ 11 plus n ಅಂದರೆ 20 - 1 d ಅಂದರೆ 3. 20/2 ಅಂದರೆ 10 ಆಗುತ್ತೆ. 11 22 ಪ್ಲಸ್ ಆಗಿದೆ. 20 ಅಂದರೆ 19 into 3. ಸೊ ಇದು ಸೇಮ್ ಇದೆ. ಸೊ ಇವೆರಡು ಗುಣಿಸಿ 57 ಆಗುತ್ತೆ. ಇವೆರಡನ್ನು ಕೂಡಿಸಿ 79 ಆಗುತ್ತೆ. ಇವೆರಡು ಗುಣಿಸಿ 790 ಆಗುತ್ತೆ. ಸೊ ಇದು 18ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಅಥವಾ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಅಥವಾ ಪ್ರಶ್ನೆಗೆ ಉತ್ತರ 100, 96, 92 ಲಾಸ್ಟಿಗೆ 12 ಇದೆ. ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಹೇಳಿದ್ದಾರೆ. ಸೊ ಎ ಅಂದರೆ 100, ಡಿ ಅಂದರೆ 96 - 100 ಅಂದರೆ -4 ಬರುತ್ತೆ. ಇದು ಕೊನೆಯ ಪದ ಎ ಎನ್ 12 ಆಗುತ್ತೆ. ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ - 1 ಇಂಟು ಡಿ. ಎ ಎನ್ ಅಂದರೆ 12 ಕೊನೆಯ ಪದ ಇದೆ. ಪ್ಲಸ್ ಎ ಇಸ್ ಈಕ್ವಲ್ ಟು ಎ ಅಂದರೆ 100 ಪ್ಲಸ್ ಎನ್ - 1 ಗೊತ್ತಿಲ್ಲ, ಎನ್ ಅಂದರೆ ಡಿ ಅಂದರೆ -4. ಸೊ 12 ಆಗಿದೆ, 100 ಆಗಿದೆ. -4 ಇಂಟು ಎನ್ -4n ಮೈನಸ್ ಇಂಟು ಮೈನಸ್ ಪ್ಲಸ್ 4 1 4. ಸೊ -4n ಆಗಿದೆ. 100 + 4 ಕೂಡಿಸಿ 104 ಆಗುತ್ತೆ. ಸೊ -4n ಈ ಕಡೆ ಬಂದರೆ +4n ಆಗುತ್ತೆ. ಸೊ 104 ಇಲ್ಲೇ ಇದೆ. +12 ಈ ಕಡೆ ಬಂದರೆ -12 ಆಗುತ್ತೆ. ಸೊ 4n ಆಗಿದೆ. 104ರಲ್ಲಿ 12 ಹೋದರೆ 92. ಸೊ n ಇಸ್ ಈಕ್ವಲ್ ಟು 92/4 ಆಗುತ್ತೆ. ಡಿವೈಡ್ ಮಾಡಿದ್ರೆ 23 ಆಗುತ್ತೆ. ಪದಗಳ ಸಂಖ್ಯೆ ಎಷ್ಟಿದೆ ಅಂದರೆ 23 ಇದೆ. ಇದು 18ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 19. P5,6 ಮತ್ತು Q1,3 ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಇದೆ. ಡಿಸ್ಟೆನ್ಸ್ ಫಾರ್ಮುಲಾ ಬಳಸಬೇಕು ಇದಕ್ಕೆ. ಸೊ P5,6 ಇದು x1 y1 ತಗೊಳ್ಳಿ. Q1,3 x2 y2 ತಗೊಳ್ಳಿ. ದೂರ ಸೂತ್ರ P × Q is equal to square root of x2 - x1 whole square plus y2 - y1 whole square. x2 ಅಂದರೆ 1, x1 ಅಂದರೆ 5, 1 - 5 whole square ಪ್ಲಸ್ y2 ಅಂದರೆ 3, y1 ಅಂದರೆ 6, 3 - 6 whole square. 1 - 5 ಅಂದರೆ -4 ಬರುತ್ತೆ. -4 whole square ಅಂದರೆ 16. ಇಲ್ಲಿ -3 whole square ಅಂದರೆ +9 ಬರುತ್ತೆ. ಸೊ ಇವೆರಡು ಕೂಡಿಸಿದ್ರೆ 25 ಬರುತ್ತೆ. √25 ಅಂದರೆ 5 ಆಗುತ್ತೆ. ಸೊ 5 ಮಾನಗಳು. PQ is equal to 5 ಮಾನಗಳು
ಇದು ಸರಿಯಾದ ಉತ್ತರ ಆಗಿದೆ. 20ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ sin c ಪ್ಲಸ್ ಕಾಸ್ ಎ ಬೆಲೆಯನ್ನು ಕಂಡುಹಿಡಿಯಿರಿ. ಚಿತ್ರ ಕೊಟ್ಟಿದ್ದಾರೆ, ಲಂಬಕೋನ ತ್ರಿಭುಜ. ಸೊ ಎ ಬಿ 1, ಬಿ ಸಿ √3 ಇದೆ. ಸೊ ಇಲ್ಲಿ sin c ಮತ್ತು ಕಾಸ್ ಎ ಗಳಿಂದ ವಿಕರ್ಣದ ಬೆಲೆಯನ್ನು ಕಂಡುಹಿಡಬೇಕು. ಪೈಥಾಗೊರಸ್ ತೀರವನ್ನು ಬಳಸಿ ವಿಕರ್ಣದ ಬೆಲೆಯನ್ನು ಕಂಡುಹಿಡಿದ ನಂತರ ಇವಕ್ಕೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಹೇಗೆ ಅಂತ ನೋಡೋಣ. ಸೊ ಎ ಸಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಹಾಗೆ ಗೊತ್ತಿಲ್ಲ ನಿಮಗೆ. ಈಸ್ ಇಕ್ವಲ್ ಟು ಎ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್, ಬಿ ಸಿ ಸ್ಕ್ವೇರ್ ಅಂದರೆ √3 ಹೋಲ್ ಸ್ಕ್ವೇರ್. 1 ಸ್ಕ್ವೇರ್ ಅಂದರೆ 1, √3 ಹೋಲ್ ಸ್ಕ್ವೇರ್ ಅಂದರೆ 3, 1 + 3 ಅಂದರೆ 4. ಎ ಸಿ ಸ್ಕ್ವೇರ್ ಇಸ್ ಇಕ್ವಲ್ ಟು 4 ಆದರೆ ಎ ಸಿ ಇಸ್ ಇಕ್ವಲ್ ಟು √4, ಎ ಸಿ ಇಸ್ ಇಕ್ವಲ್ ಟು 2 ಬರುತ್ತೆ. ಎ ಸಿ ಇಸ್ ಇಕ್ವಲ್ ಟು 2 ಬಂದರೆ ನಮಗೆ ಬೇಕಾಗಿರೋದು sin c. sin c ಅಂದರೆ ಇಲ್ಲಿ ಆಪೋಸಿಟ್ ಅಭಿಮುಖ ಬಾಹು ಬೈ ವಿಕರ್ಣ 1/2. ಕಾಸ್ ಎ ಬೇಕು. ಕಾಸ್ ಎ ಅಂದರೆ ಪಾರ್ಶ್ವ ಬಾಹು ಬೈ ವಿಕರ್ಣ 1/2 ಬರುತ್ತೆ. ಸೊ ಅದನ್ನೇ ಇಲ್ಲಿ ಬರೀಬೇಕು. sin c ಅಂದರೆ 1/2 ಪ್ಲಸ್ ಕಾಸ್ ಎ ಅಂದರೆ 1/2, 1/2 ಪ್ಲಸ್ 1/2 ದಟ್ ಈಸ್ ಈಕ್ವಲ್ ಟು 1 ಈಸ್ ದ ರೈಟ್ ಆನ್ಸರ್. 20ನೇ ಪ್ರಶ್ನೆಗೆ ಇದು ಉತ್ತರ ಆಗಿದೆ. ಈಸಿ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಸುಲಭವಾಗಿ ಅಂಕಗಳನ್ನು ಪಡ್ಕೋಬೋದು. 21ನೇ ಪ್ರಶ್ನೆ, ವೃತ್ತ ಸ್ಪರ್ಶಕ ಎಂದರೇನು? ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು? ವೃತ್ತದ ಒಂದೇ ಬಿಂದುವಿನ ಮೂಲಕ ಹಾದು ಹೋಗುವ ರೇಖೆ ಅದು ವೃತ್ತ ಸ್ಪರ್ಶಕ. ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಗರಿಷ್ಠ ಸಂಖ್ಯೆ 2. ಇದಿಷ್ಟು ಉತ್ತರ. ನೋಡೋಣ ಹೇಗಿದೆ ಅಂತ ಉತ್ತರನ. ನೋಡಿ, ಛೇದಕ ಒಂದರ ಅನುರೂಪಜಾದ 2 ಅಂತ್ಯಬಿಂದುಗಳು ಐಕ್ಯವಾದಾಗ ದೊರೆಯುವ ಛೇದಕದ ವಿಶೇಷ ಪ್ರಕರಣವೇ ವೃತ್ತ ಸ್ಪರ್ಶಕ. ಇದನ್ನಾದರೂ ಬರಿಬೋದು. ಅಥವಾ ವೃತ್ತದ ಒಂದೇ ಒಂದು ಬಿಂದುವಿನ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನು ವೃತ್ತ ಸ್ಪರ್ಶಕ ಅಂತ ಕರೀತಾರೆ. ಇದನ್ನಾದರೂ ಬರಿಬೋದು. ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ 2 ಆಗಿದೆ. ಇದು 21ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 22ನೇ ಪ್ರಶ್ನೆ, 2 ಸಂಖ್ಯೆಗಳ ಮಾಸ ಮತ್ತು ಲಸಗಳ ಗುಣಲಬ್ಧ 2016 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆಯು 42 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಾಗೂ ಆ ಎರಡೂ ಸಂಖ್ಯೆಗಳ ಮಾಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಇದು ಪ್ರಶ್ನೆ. ಸೊ ಉತ್ತರ ನೋಡೋಣ. ಲಸ ಇಂಟು ಮಾಸ ಇಸ್ ಈಕ್ವಲ್ ಟು ಎ ಇಂಟು ಬಿ. ಸೊ ಅವುಗಳ ಗುಣಲಬ್ಧ 2016 ಇಸ್ ಈಕ್ವಲ್ ಟು ಒಂದು ಸಂಖ್ಯೆ 42, ಇನ್ನೊಂದು ಸಂಖ್ಯೆ ಬಿ ಅಂದರೆ ಅದು ಗೊತ್ತಿಲ್ಲ. ಸೊ ಬಿ ಇಸ್ ಈಕ್ವಲ್ ಟು 2016/42 ಬಾಕ್ಸ್ ಇದೆ, 48 ಬರುತ್ತೆ. ಇನ್ನೊಂದು ಸಂಖ್ಯೆ 48 ಸಿಕ್ತು. 42 ಮತ್ತು 48ರ ಮಾಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಬೇಕು. ಸೊ 42ನ್ನು ಬಾಗಿಸಿ 2ರಿಂದ 21, 2 21 42, ಮತ್ತು 3ರಿಂದ ಬಾಗಿಸಿ 3 ಒಳ್ಳೆ 21 ಅವಿಭಾಜ್ಯ ಅಪವರ್ತನಗಳು. 48ನ್ನು ಮತ್ತೆ ಬಾಗಿಸಿ 2 2 2 4 2 1 2 2 2 6 2 3. ಸೊ ಈಗ ಅಪವರ್ತನಗಳನ್ನ ಬರೆಯೋಣ. 42 ಅಂದರೆ 2 × 3 × 7, 48 ಅಂದರೆ 2 × 2 × 2 × 2 × 3. ಸೊ ಇದರಲ್ಲಿ ಸೇಮ್ ಇರೋದು, ಅದು ಸಾಮಾನ್ಯ ಅಪವರ್ತನಗಳು. 2 3 ಇದೆ, 2 3 ಇದೆ, ಹಾಗಾಗಿ 2 3 6. ಮಾಸ ಎಷ್ಟಾಗುತ್ತೆ? 6 ಆಗುತ್ತೆ. ಸೊ ಇದು 22ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 23, 3x² - 6x + 3 = 0. ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಅಥವಾ x² + 5x + 6 = 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ. 2 ಪ್ರಶ್ನೆ ಇದೆ, ಎರಡಕ್ಕೂ ಉತ್ತರವನ್ನು ನೋಡೋಣ. 23, 3x² - 6x + 3 = 0. 3 ಮತ್ತು 3ನ್ನು ಗುಣಿಸಿ, 3 3 9 ಆಗುತ್ತೆ. ಗುಣಿಸಿದರೆ 9 ಬರಬೇಕು, ಕೂಡಿಸಿದರೆ ಕಳೆದ್ರೆ 6 ಬರಬೇಕು. ಸೊ -3x - 3x, 3 3 9, ಕೂಡಿಸಿದರೆ -6x ಆಗುತ್ತೆ. ಸೊ -6xನ್ನು -3x - 3x ಅಂತ ಬರಿಬೋದು. 3x² ಹಾಗೇ ಇದೆ. -6xನ್ನು -3x - 3x + 3 = 0. 3xನ್ನು ಕಾಮನ್ ತೆಗೆದ್ರೆ x - 1 ಬರುತ್ತೆ. ಇಲ್ಲಿ -3ನ ಕಾಮನ್ ತೆಗೆದ್ರೆ x - 1 ಬರುತ್ತೆ. x - 1ನ್ನು ಕಾಮನ್ ತೆಗೆದ್ರೆ 3x - 3 ಆಗುತ್ತೆ. x = 1 ಆಗುತ್ತೆ. ಇಲ್ಲಿ 3x = 3, x = 1 ಆಗುತ್ತೆ. ಸೊ ಇದು 23ನೇ ಪ್ರಶ್ನೆಗೆ ಉತ್ತರ ಆಗಿದೆ. 23ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ x² + 5x + 6 = 0. ax² + bx + c = 0. a ಅಂದರೆ 1, b ಅಂದರೆ 5, c ಅಂದರೆ 6. ಸೊ ಡೆಲ್ಟಾ b² - 4ac. b ಅಂದರೆ 5, 5² - 4 × a ಅಂದರೆ 1, c ಅಂದರೆ 6.
5 ಸ್ಕ್ವೇರ್ ಅಂದರೆ 25 ಮೈನಸ್ 6 ನಾಲ್ಕಲ್ಲಿ 24, 25ರಲ್ಲಿ 24 ಅಂದರೆ 1 0ಗಿಂತ ದೊಡ್ಡದು. ಹಾಗಾಗಿ 2 ವಿಭಿನ್ನ ವಾಸ್ತವ ಮೂಲಗಳನ್ನು ಹೊಂದಿದೆ. ಇದು ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ. 24ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. 2x + y = 8, 3x - y = 7. ಸೊ ಇದೆರಡು ಸಮೀಕರಣ 1, ಸಮೀಕರಣ 2 ತಗೊಳ್ಳಿ. ಇವೆರಡನ್ನು ಕೂಡಿಸಿದಾಗ y + y - y ಕ್ಯಾನ್ಸಲ್ ಆಗುತ್ತೆ. 2x 3x 5x ಆಗುತ್ತೆ. 8 7 ಕೂಡಿದ್ರೆ 15 ಆಗುತ್ತೆ. x = 15/5, 5 1 5 3 x = 3 ಬರುತ್ತೆ. x = 3ನ ಸಮೀಕರಣ 1ರಲ್ಲಿ ಆದೇಶ ಮಾಡಿ. ಸೊ 2x + y = 8, x ಅಂದರೆ 3 ತಗೊಳ್ಳಿ. 2 × 3 + y = 8, 2 3 6, y = 8, y = 8 + 6 ಈ ಕಡೆ ಬಂದರೆ -6, y = 2. ಸೊ x3 ಬರುತ್ತೆ, y2 ಬರುತ್ತೆ. ಸೊ ಇದು ಫ್ಯಾಮಿಲಿಯರ್ ಪ್ರಾಬ್ಲಮ್ಸು ಜಾಸ್ತಿ ಸರಿ ರಿಪೀಟ್ ಆಗುತ್ತೆ. ಸೊ ಈ ರೀತಿ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲಿಗೆ 3rd ಮೇನ್ ಕಂಪ್ಲೀಟ್ ಆಗುತ್ತೆ. 2 ಅಂಕದ ಪ್ರಶ್ನೆಗಳು. ಈಗ 3 ಅಂಕದ ಪ್ರಶ್ನೆಗಳನ್ನು ನೋಡೋಣ. 4th ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 9 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 3 ಅಂಕ, ಟೋಟಲ್ 27 ಅಂಕ ನಮಗೆ 4th ಮೇನಿಂದ ಸಿಗುತ್ತೆ. ಅದರಲ್ಲಿ 25ನೇ ಪ್ರಶ್ನೆ ನೋಡೋಣ. p(x) = x² + 6x + 8 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಪ್ರಶ್ನೆ ಉತ್ತರವನ್ನು ಗಮನಿಸಿ. p(x) = x² + 6x + 8, x² + 6x + 8, 8 × 1 8, ಸೊ 8 ಬದಲು 8, ಸೊ 4 8, ಗುಣಿಸಿದ್ರೆ 8 ಬರಬೇಕು, ಕೂಡಿಸಿದ್ರೆ 6 ಬರಬೇಕು. 6x ಅನ್ನು 4x + 2x ಅಂತ ಬರಿಬೋದು. x² ಹಾಗೇ ಇದೆ, ಪ್ಲಸ್ ಹಾಗೇ ಇದೆ. 6x ಅನ್ನು 4x + 2x + 8 ಹಾಗೇ ಇದೆ. ಸೊ ಇವೆರಡು ಗ್ರೂಪ್ ಮಾಡಿದರೆ x ಕಾಮನ್ ತೆಗೆದ್ರೆ x + 4 ಉಳಿಯುತ್ತೆ. ಇಲ್ಲಿ 2ಅನ್ನು ಕಾಮನ್ ತೆಗೆದ್ರೆ x + 4 ಉಳಿಯುತ್ತೆ. x + 4ಅನ್ನು ಕಾಮನ್ ತೆಗೆದ್ರೆ x + 2 ಉಳಿಯುತ್ತೆ. x = -4, x = -2 ಆಗುತ್ತೆ. ಸೊ ಇದನ್ನು ಆಲ್ಫಾ ಅಂತ ತಗೊಳ್ಳಿ, -4ನ, ಬೀಟಾ ಅಂತ ತಗೊಳ್ಳಿ, -2ನ. ಶೂನ್ಯತೆಗಳ ಮೊತ್ತ ಆಲ್ಫಾ + ಬೀಟಾ = -b/a. ಸೊ -b, b ಅಂದರೆ ಇಲ್ಲಿ 6, a ಅಂದರೆ 1, c ಅಂದರೆ 8. ಸೊ -b/a ಅಂದರೆ -6/1, ಮೈನಸ್ ಆಲ್ರೆಡಿ ಇದೆ. b ಅಂದರೆ 6 ಇಲ್ಲಿದೆಯಲ್ಲ ಇದು. ಸೊ a ಅಂದರೆ 1, -6/1. ಆಲ್ಫಾ ಅಂದರೆ -4 ಪ್ಲಸ್ ಬೀಟಾ ಅಂದರೆ -2, -4 ಆಗಿದೆ, ಪ್ಲಸ್ ಇಂಟು ಮೈನಸ್ -2, -4 -2 -6, -6 = -6. ಇದು ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ = c/a. c ಅಂದರೆ 8 ಇದೆ, a ಅಂದರೆ 1, ಸೊ 8/1 ಆಗುತ್ತೆ. ಆಲ್ಫಾ ಅಂದರೆ -4, ಬೀಟಾ ಅಂದರೆ -2, ಮೈನಸ್ ಇಂಟು ಮೈನಸ್ ಪ್ಲಸ್, 4 2 8, 8 = 8. ಸೊ ಇದು 25ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಈಸಿ ಇದೆ, ಸುಲಭವಾಗಿ ಅಂಕಗಳನ್ನು ಪಡ್ಕೋಬಹುದು. ಸೊ 26ನೇ ಪ್ರಶ್ನೆ, a 1, -5 ಮತ್ತು b -4, 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು x ಅಕ್ಷವು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಹಾಗೂ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅನ್ನೋದು ಪ್ರಶ್ನೆ. ಉತ್ತರ ನೋಡೋದಾದರೆ, ಉತ್ತರ a 1, -5 ಇದು x1, ಇದು y1, b -4, 5 ಇದು x2, ಇದು y2, p(x, y) ಇದನ್ನು x, 0 ಯಾಕೆ ತಗೋಬೇಕಪ್ಪ ಅಂದರೆ x ಅಕ್ಷ ಅಂತ ಕೊಟ್ಟಿದ್ದಾರೆ, y 0 ಆಗಿರುತ್ತೆ. x, 0 m1 = m2 ಫೈಂಡ್ ಮಾಡಬೇಕು, ಕಂಡುಹಿಡಬೇಕು. ಸೊ ಭಾಗ ಪ್ರಮಾಣ ಸೂತ್ರ p(x, y) = m1x2 + m2x1/m1 + m2, m1y2 + m2y1/m1 + m2. ಸೊ p(x, y) ಅಂದರೆ x, 0 = m1, x2 ಅಂದರೆ -4 + m2 ಹಾಗೆ ಬರೀರಿ, x1 ಅಂದರೆ 1 ಡಿವೈಡ್ಸ್ m1 + m2, ಸೇಮ್ m1 × y2 ಅಂದರೆ 5 + m2 × y1 ಅಂದರೆ -5 ಡಿವೈಡ್ಸ್ m1 + m2, -4m1 + m2 × 1 m2 itself, m1 + m2, 5m1 ಪ್ಲಸ್ ಇಂಟು ಮೈನಸ್ 5m2/m1 + m2. ಈಗ ಕಂಪ್ಯಾರಿಸನ್ ಮಾಡೋಣ, ಹೋಲಿಕೆ ಮಾಡೋಣ. ಸೊ 0ಕ್ಕೆ ತಗೊಂಡ್ರೆ ಎಕ್ಸು ಇದಕ್ಕೆ ರಿಲೇಟೆಡ್ ಆಗಿರುತ್ತೆ, 0 ಇದಕ್ಕೆ ರಿಲೇಟೆಡ್ ಆಗಿರುತ್ತೆ. ಇದು ಎಕ್ಸ್, ಇದು y, ಇದು y. ಸೊ 5m1 - 5m2/m1 + m2 0ಕ್ಕೆ ಸಮ ಆಗುತ್ತೆ. m1 + m2 ಈ ಕಡೆ ಬಂದರೆ ಇಂಟು 0 ಆಗಿರೋದ್ರಿಂದ ಇದು ಕಂಪ್ಲೀಟ್ 0 ಆಗುತ್ತೆ. 5m1 = 5m2, ಸೊ 5m1 = 5m2 ಆಗುತ್ತೆ. ಸೊ m1/m2 5/5, m1/m2 1/1 ಆಗುತ್ತೆ. ಸೊ m1 = m2 1:1 ಆಗುತ್ತೆ. m1 1 ಆಗುತ್ತೆ, m2 1 ಆಗುತ್ತೆ. ಈ ಬೆಲೆಯನ್ನು
ಎಕ್ಸ್ ಕಂಡುಹಿಡಲಿಕ್ಕೆ ಯೂಸ್ ಮಾಡಿದರೆ ಇಲ್ಲಿ -4m1 × m2/m1 + m2 = ಎಕ್ಸ್ ಆಗುತ್ತೆ. -4 ಆಗಿದೆ. m1 ಅಂದರೆ 1 + m2 ಅಂದರೆ 1 m1 + m2 ಅಂದರೆ 1 + 1 ದಟ್ x. 4 × 1 = 4 -4 + 1/2 x. -4ರಲ್ಲಿ +1 ಹೋದರೆ -3/2 x -3/2 ಆಗುತ್ತೆ. ಹಾಗಾದರೆ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳು ಯಾವುದಪ್ಪ ಅಂದರೆ -3/2, 0. ಇದು 26ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. 27ನೇ ಪ್ರಶ್ನೆ. ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ವರ್ಗಾಂತರ ಆವೃತ್ತಿ ಕೊಟ್ಟಿದ್ದಾರೆ, ಇದಕ್ಕೆ ಸರಾಸರಿ ಕಂಡುಹಿಡಬೇಕು. ಇದಕ್ಕೆ ಸರಾಸರಿ ಕಂಡುಹಿಡಬೇಕು ಮತ್ತು ಬೇರೆದು ಕಂಡುಹಿಡಿಯೋಂಗಿಲ್ಲ. ನೆಕ್ಸ್ಟ್ ಕ್ವಶನಿಗೆ ಕಂಡುಹಿಡಿಯೋಂಗಿಲ್ಲ. ಈ ಒಂದು ಕ್ವಶನಿಗೆ ಸರಾಸರಿನ ಕಂಡುಹಿಡಬೇಕಾಗುತ್ತೆ. ಸೊ ಪ್ರಶ್ನೆ ಇದೆ, ಇದಕ್ಕೆ ಉತ್ತರವನ್ನು ನೋಡೋಣ ಅಥವಾ ಪ್ರಶ್ನೆ ಆಮೇಲೆ ನೋಡೋಣ. 27ನೇ ಪ್ರಶ್ನೆಗೆ ವರ್ಗಾಂತರ ಆವೃತ್ತಿ ಕೊಟ್ಟಿದ್ದಾರೆ. ವರ್ಗಾಂತರ ಕ್ವಶನ್ ಆಗಿರುತ್ತೆ, ಆವೃತ್ತಿ ಕ್ವಶನ್ ಆಗಿರುತ್ತೆ. ಸೊ 5, 15, 15, 25, 25, 35, 35, 45, 45, 55. ಆವೃತ್ತಿ 1, 3, 5, 4, 2 ಅಷ್ಟನ್ನು ಕೂಡಿಸಿ ಸಮೇಷನ್ FI = 15 ಆಗುತ್ತೆ. ಸೊ ಮಧ್ಯಬಿಂದು 5 ಮತ್ತು 15ರ ಮಧ್ಯಬಿಂದು ಇವೆರಡು ಕೂಡಿಸಿ 20 ಆಗುತ್ತೆ. ಅದರ ಅರ್ಧ 10. 15, 25 ಕೂಡಿಸಿ 40 ಆಗುತ್ತೆ. ಅದರ ಅರ್ಧ 20. ಹಾಗೆ ಇವೆರಡನ್ನು ಕೂಡಿಸಿ /2 ಮಾಡಿ 30 ಬರುತ್ತೆ. ಇವೆರಡನ್ನು ಕೂಡಿಸಿ /2 ಮಾಡಿ 40 ಬರುತ್ತೆ. ಇವೆರಡನ್ನು ಕೂಡಿಸಿ /2 ಮಾಡಿ 50 ಬರುತ್ತೆ. ಸೊ ಈಗ ಮಧ್ಯಬಿಂದು ಮತ್ತು ಆವೃತ್ತಿನ ಗುಣಿಸ್ಬೇಕು. 10 1 10, 23 60, 35 150, 44 160, 52 100. ಇವಷ್ಟನ್ನು ಕೂಡಿಸಿ 480 ಬರುತ್ತೆ. ಸಮೇಷನ್ FI × XI. ಸೊ ಇಷ್ಟು ಬಾಕ್ಸನ್ನು ಬರೆದ್ರೆ 2 ಅಂಕ ಸಿಕ್ಬಿಡುತ್ತೆ ನಿಮಗೆ. ಈಗ ಸರಾಸರಿ ಸೂತ್ರ ಬರೆದು ಸಿಂಪ್ಲಿಫೈ ಮಾಡಬೇಕು. ಸರಾಸರಿ = x ಬಾರ್ = ಸಮೇಷನ್ FI × XI / ಸಮೇಷನ್ FI. ಸಮೇಷನ್ FI × XI ಅಂದರೆ 480, ಸಮೇಷನ್ FI ಅಂದರೆ 15. ಸೊ 15 1 15, 3 45, 3 ಉಳಿತೆ, 15 30. ಸೊ x ಬಾರ್ ಸರಾಸರಿ ಎಷ್ಟು ಬರುತ್ತೆ? 32 ಬರುತ್ತೆ. ಸೊ ಇದಕ್ಕೆ ಅರ್ಧ ಅಂಕ, ಇದಕ್ಕೆ ಅರ್ಧ ಅಂಕ, ಇದಕ್ಕೆ 2 ಅಂಕ, ಟೋಟಲ್ 3 ಅಂಕ ಸಿಗುತ್ತೆ. ಇದು 27ನೇ ಪ್ರಶ್ನೆಯಲ್ಲಿ ಸರಾಸರಿಯನ್ನು ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನು ನೋಡ್ಕೊಂಡ್ವಿ. ಇದರಲ್ಲಿ ಅಥವಾ ಪ್ರಶ್ನೆ ಇದೆ, ಅದು ಹೇಗಿದೆ, ಅದಕ್ಕೆ ಉತ್ತರವನ್ನು ಹೇಗೆ ಬಿಡಿಸ್ಬೇಕಂತ ನೋಡೋಣ. ಸೊ 27 ಅಥವಾ ಪ್ರಶ್ನೆ. ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ವರ್ಗಾಂತರ ಆವೃತ್ತಿ ಕೊಟ್ಟಿದ್ದಾರೆ, ಇದು ವರ್ಗಾಂತರ, ಇದು ಆವೃತ್ತಿ. ಇದಕ್ಕೆ ಬಹುಲಕವನ್ನು ಕಂಡುಹಿಡಿಬೇಕು. ಸೊ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಈಸಿ ಇದೆ, ಭಾಳ ಈಸಿ. ಸೊ ಪ್ರಶ್ನೆಯಲ್ಲಿರೋದನ್ನ ಬರ್ದೀವಿ ನಾವೀಗ. ವರ್ಗಾಂತರ ಆವೃತ್ತಿ ಪ್ರಶ್ನೆಯಲ್ಲಿ ಏನಿದೆ ಅದನ್ನು ಬರ್ದೀವಿ. ಬಹುಲಕ ಇರೋದ್ರಿಂದ ಹೈಯೆಸ್ಟ್ ಯಾವುದಿದೆ? 8 ಇದೆ. ಅದಕ್ಕೆ ರೌಂಡ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಇದು F1. ಏನು ನಾವು ಬಹುಲಕ ಇರುವ ವರ್ಗಾಂತರ ಗುರುತು ಮಾಡಿರ್ತೀವಿ ಅದರ ಆವೃತ್ತಿ F1 ಆಗಿರುತ್ತೆ. ಹಿಂದಿನ ಆವೃತ್ತಿ F0, ಮುಂದಿನ ಆವೃತ್ತಿ F2. ಬಹುಲಕವಿರುವ ವರ್ಗಾಂತರದ ಕೆಳಮಿತಿ L ಅಂದರೆ ಇದು 3, 5 ತಗೋಬಾರ್ದು, ಕೆಳಮಿತಿ 3 ತಗೋಬೇಕು. L3 ಸಿಕ್ತು, F1 ಸಿಕ್ತು, F0 ಸಿಕ್ತು, F2 ಸಿಕ್ತು. ಇದು ಡಿಫ್ರೆನ್ಸ್ ಬೇಕು. 5ರಲ್ಲಿ 3 2, ಅದು H ವರ್ಗಾಂತರದ ಗಾತ್ರ. ಸೊ ಇಷ್ಟನ್ನು ಬರ್ಕೊಂಡ್ರೆ ಫಾರ್ಮುಲಾ ಹಾಕಿ ಸಿಂಪ್ಲಿಫೈ ಮಾಡಿದರೆ ಆಯಿತು. ಸೊ ನೋಡಿ, L = 3, F0 = 7, F1 = 8, F2 = 2, H = 5 - 3, H = 2. ಬಹುಲಕ = L plus bracket of F1 - F0 by 2 times F1 - F0 - F2 bracket close into H. That is equal to 3 plus bracket of 8 - 7. ಸೊ ಈ ಬೆಲೆಗಳನ್ನು ಇಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಿ. F1 ಅಂದರೆ 8, F0 ಅಂದರೆ 7, 2 ಇಂಟು F1 ಅಂದರೆ 8 ಮೈನಸ್ F0 ಅಂದರೆ 7, F2 ಅಂದರೆ 2, H ಅಂದರೆ 2. 3 ಪ್ಲಸ್ ಆಗಿದೆ, 8 ಗಳಾದರೆ 1, 2 8 16, 7 2 -9 ಆಗುತ್ತೆ, ಇಂಟು 2 ಆಗುತ್ತೆ. ಸೊ ಪ್ಲಸ್ 3 ಪ್ಲಸ್ 1/7 -16 9 7 ಇಂಟು 2, ಸೊ 2 1 2, 2/7 ಆಗುತ್ತೆ. 3 ಪ್ಲಸ್ 2/7. ಸೊ 2ಅನ್ನು 7ರಿಂದ ಬಾಗಿಸಿದ್ರೆ 0.2857 ಬರುತ್ತೆ. ಇವೆರಡು ಕೂಡಿಸಿ 3.02857 ಬರುತ್ತೆ. ಇದು ಬಹುಲಕ ಆಗಿದೆ. 27ನೇ ಪ್ರಶ್ನೆಗೆ ಉತ್ತರ ಈಸಿಯಾಗಿ ಮಾಡ್ಬೋದು. ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. F1 F0 F2ನ ಮತ್ತು Lನ್ನು ಹೆಚ್ಚನ್ನು ಗುರ್ತು ಮಾಡೋದು ಗೊತ್ತಿದ್ದರೆ ಈ ಲೆಕ್ಕವನ್ನು ಸುಲಭವಾಗಿ ನೀವು ಬಿಡಿಸ್ಬೋದು. ಸೊ 28ನೇ ಪ್ರಶ್ನೆ. 1 + sin A / cos A ಮೈನಸ್ cos A / 1 + sin A = 2 tan A ಎಂದು ಸಾಧಿಸಿ. ಅಥವಾ ರೂಟ್ 1 + sin A / 1 - sin A = secant A + tan A ಎಂದು ಸಾಧಿಸಿ.
ಎರಡು ಪ್ರಶ್ನೆ ಇದೆ, ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಫಸ್ಟ್ ಇದರಲ್ಲಿ ಎಲ್ ಎಚ್ ಎಸ್ ತಗೋಣ. 1 + sin a / cos a ಮೈನಸ್ cos a / 1 + sin a. ಈಗ ಓರೆ ಗುಣಾಕಾರ ಮಾಡೋಣ. 1 + sin a × 1 + sin a 1 + sin a ಹೋಲ್ ಸ್ಕ್ವೇರ್ ಮೈನಸ್ಗೆ ಮೈನಸ್ cos a × cos a cos a ಹೋಲ್ ಸ್ಕ್ವೇರ್ cos a × 1 + sin a ಓರೆ ಗುಣಾಕಾರ ಮಾಡಿದ್ವಿ. ಸೊ ಇದಾದಮೇಲೆ a + b ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಬೇಕು. a² + b² + 2ab. a² ಅಂದರೆ 1 ಸ್ಕ್ವೇರ್ ಅಂದರೆ 1 + sin ಸ್ಕ್ವೇರ್ಡ್ a + 2ab ಅಂದರೆ 2 × 1 × sin a 2 sin a ಆಗುತ್ತೆ ಮೈನಸ್ cos ಸ್ಕ್ವೇರ್ಡ್ a ಆಗುತ್ತೆ. cos a × 1 + sin a ಹಾಗೆ ಬರೆಯೋಣ. ಸೊ 1 + sin ಸ್ಕ್ವೇರ್ಡ್ a + 2 sin a ಇದು ಹಾಗೆ ಬರೆದ್ವಿ. 1 + sin ಸ್ಕ್ವೇರ್ಡ್ a + 2 sin a ಮೈನಸ್ cos ಸ್ಕ್ವೇರ್ಡ್ a ಅಂದರೆ 1 - sin ಸ್ಕ್ವೇರ್ಡ್ a. ಯಾಕೆಂದರೆ 1 + cos ಸ್ಕ್ವೇರ್ಡ್ a + sin ಸ್ಕ್ವೇರ್ಡ್ a = 1 ಆಗುತ್ತೆ. cos ಸ್ಕ್ವೇರ್ಡ್ a = 1 - sin ಸ್ಕ್ವೇರ್ಡ್ a ಆಗುತ್ತೆ. ಸೊ 1 + sin ಸ್ಕ್ವೇರ್ಡ್ a ಹಾಗಿದೆ ಪ್ಲಸ್ 2 sin a ಹಾಗಿದೆ ಮೈನಸ್ ಇಂಟು 1 ಮೈನಸ್ ಇಂಟು ಪ್ಲಸ್ ಮೈನಸ್ 1ಕ್ಕೆ 1 ಮೈನಸ್ ಇಂಟು ಮೈನಸ್ ಪ್ಲಸ್ sin ಸ್ಕ್ವೇರ್ಡ್ a -1 + 1 ಕ್ಯಾನ್ಸಲ್ಲು. sin ಸ್ಕ್ವೇರ್ಡ್ a + sin ಸ್ಕ್ವೇರ್ಡ್ a 2 sin ಸ್ಕ್ವೇರ್ಡ್ a ಇದು ಪ್ಲಸ್ 2 sin a. ಡಿನಾಮಿನೇಟರ್ ಏನಿದೆ ಹಾಗೆ ಬರೀಬೇಕು. ಸೊ sin ಸ್ಕ್ವೇರ್ಡ್ a + sin ಸ್ಕ್ವೇರ್ಡ್ a 2 sin ಸ್ಕ್ವೇರ್ಡ್ a ಪ್ಲಸ್ 2 sin a ಇದು ಸೇಮ್ cos a × 1 + sin a. ಇವೆರಡರಲ್ಲಿ ಸೇಮ್ ಏನಿದೆ ತೆಗೆಯೋಣ. 2 sin a ಕಾಮನ್ ತೆಗೆದ್ರೆ ಇಲ್ಲಿ 2 sin a ಹೊರಗೆ ಬಂದರೆ 1 ಉಳಿಯುತ್ತೆ. ಇಲ್ಲಿ 1 sin a ಉಳಿಯುತ್ತೆ 1 + sin a. ಡಿನಾಮಿನೇಟರ್ cos a × 1 + sin a ಇವೆರಡು ಕ್ಯಾನ್ಸಲ್ ಆಗುತ್ತೆ. 2 sin a / cos a ಆಗುತ್ತೆ. 2 sin a / cos a ಅಂದರೆ 2 tan a ಆಗುತ್ತೆ. ದಟ್ ಈಸ್ ಈಕ್ವಲ್ ಟು RHS. ಇದು 28ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ. ಇದರಲ್ಲಿ ಅಥವಾ ಪ್ರಶ್ನೆ ಇದೆ, ಅದಕ್ಕೂ ಉತ್ತರವನ್ನು ನೋಡೋಣ. ಸೊ LHS ತಗೋಣ. ಅಥವಾ ಪ್ರಶ್ನೆ ರೂಟ್ 1 + sin a / 1 - sin a ರೂಟ್ ಸೇಮ್ ಹಂಗೆ ಬರೆದೆ 1 + sin a / 1 - sin a. ಸೊ ಡಿನಾಮಿನೇಟರ್ ಇರೋದನ್ನು ಇಂಟು 1 + sin a / 1 + sin a ಸೈನ್ ಚೇಂಜ್ ಮಾಡಬೇಕು. 1 + sin a × 1 + sin a ಗುಣಾಕಾರ ಮತ್ತು ಭಾಗಾಕಾರ ಮಾಡಬೇಕು. ಸೊ ಈಗ ಗುಣಿಸಿ ರೂಟ್ ಹಾಗೆ ಇದೆ. 1 + sin a × 1 + sin a 1 + sin a ಹೋಲ್ ಸ್ಕ್ವೇರ್ a + b × a - b ಅಂದರೆ a² - b² ಫಾರ್ಮುಲಾ ಇದೆಯಲ್ಲ ಅದಾಗುತ್ತೆ. 1² - sin ಸ್ಕ್ವೇರ್ಡ್ a ಆಗುತ್ತೆ. ಅದು 1 - sin ಸ್ಕ್ವೇರ್ಡ್ a ಅಂತ ಬರಿಬೋದು. ಸೊ 1 + sin a ಹೋಲ್ ಸ್ಕ್ವೇರ್ ಆಗಿದೆ. 1 - sin ಸ್ಕ್ವೇರ್ಡ್ a ಅಂದರೆ cos ಸ್ಕ್ವೇರ್ಡ್ a 1 - sin ಸ್ಕ್ವೇರ್ಡ್ a ಅಂದರೆ cos ಸ್ಕ್ವೇರ್ಡ್ a. ಈಗ ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. 1 + sin a / cos a. ಸೊ ಇದನ್ನು 1/cos a + sin a / cos a ಈ ರೀತಿ ಡಿವೈಡ್ ಮಾಡ್ಬೋದು. 1/cos a ಅಂದರೆ secant a + sin a / cos a ಅಂದರೆ tan a. ಸೊ ಆನ್ಸರ್ RHS. ಸೊ ಇದು 28ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 29ನೇ ಪ್ರಶ್ನೆ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳು ಕ್ರಮವಾಗಿ 19 ವರ್ಷ ಮತ್ತು 15 ವರ್ಷಗಳಾಗಿವೆ. ಎಷ್ಟು ವರ್ಷಗಳ ನಂತರ ಇವರಿಬ್ಬರ ವಯಸ್ಸುಗಳ ಗುಣಲಬ್ಧವು 480 ಆಗುತ್ತದೆ ಎಂದು ಕಂಡುಹಿಡಿಯಿರಿ. ಅಥವಾ ಒಬ್ಬ ವಿದ್ಯಾರ್ಥಿಯು ರೂ 60ಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಅವನು ಇದೇ ಹಣಕ್ಕೆ 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆಯು ರೂ 1 ಕಡಿಮೆಯಾಗುತ್ತಿತ್ತು. ಹಾಗಾದರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಸೊ ಎಯ ವಯಸ್ಸು 19 + x ಆಗಿರಲಿ, ಬಿಯ ವಯಸ್ಸು 15 + x ಆಗಿರಲಿ. ನಿಬಂಧನೆಯ ಪ್ರಕಾರ ಇವರ ವಯಸ್ಸುಗಳ ಗುಣಲಬ್ಧ 480ಕ್ಕೆ ಸಮ. 19 + x × 15 + x = 480. ಸೊ ಇವಾಗ ಗುಣಾಕಾರ ಮಾಡಿ. 19 × 15 ಗುಣಿಸಿದರೆ 285 ಪ್ಲಸ್ 19 × x 19x x × 15 15x x × x x² ಪ್ಲಸ್ 480 ಕಡೆ ಬಂದರೆ -480 ಆಗುತ್ತೆ. ಸೊ x² ಇದೆ, ಇವೆರಡು ಕೂಡಿಸಿ 34x ಆಗುತ್ತೆ. ಇದರಲ್ಲಿ ಇದನ್ನ ಕಳೀರಿ 195 ಬರುತ್ತೆ. ಸೊ 195 ಅಪವರ್ತನಗಳು 39 195 ಕಳೆದ್ರೆ 34 ಬರುತ್ತೆ, ಗುಣಿಸಿದರೆ 195 ಬರುತ್ತೆ. ಸೊ 34ನ್ನು 39x - 5x ಅಂತ ಬರ್ಕೋಬೇಕು. ಸೊ x² ಪ್ಲಸ್ 34x 39x - 5x -195 = 0. ಇಲ್ಲಿ x ಕಾಮನ್ ತೆಗೆದ್ರೆ x + 39 ಬರುತ್ತೆ. ಇಲ್ಲಿ -5 ಕಾಮನ್ ತೆಗೆದ್ರೆ x + 39 ಬರುತ್ತೆ. x + 39 ಕಾಮನ್ ತೆಗೆದ್ರೆ x - 5 ಬರುತ್ತೆ = 0. ಸೊ x + 39 = 0, x - 5 = 0, x -39, x + +5.
ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು 5 ವರ್ಷಗಳ ನಂತರ ಅವರ ವಯಸ್ಸು 480 ಆಗುತ್ತೆ ಅಂತ. ಹಾಗಾದರೆ ಎಕ್ಸ್ 5 ಆದರೆ ಎನ ವಯಸ್ಸು ಎಷ್ಟಾಗಿರುತ್ತೆ? 19 + ಎಕ್ಸ್ ಅಂದರೆ 19 + 5 24 ವರ್ಷ. ಬಿಯ ವಯಸ್ಸು 15 + ಎಕ್ಸ್ 15 × 5 20. ಸೊ ಇವೆರಡನ್ನು ಗುಣಿಸಿ 480 ಬರುತ್ತೆ. ಅಂದರೆ 5 ವರ್ಷಗಳ ನಂತರ ಇವರಿಬ್ಬರ ವಯಸ್ಸುಗಳ ಗುಣಲಬ್ಧ 480 ಆಗುತ್ತದೆ. ಇದು 29ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಸೊ ಇದರಲ್ಲಿ 29ರಲ್ಲಿ ಅಥವಾ ಇದೆ. ಕೊಂಡ ಪುಸ್ತಕಗಳ ಸಂಖ್ಯೆ ಎಕ್ಸ್ ಆಗಿರಲಿ, ಪ್ರತಿ ಪುಸ್ತಕದ ಬೆಲೆ 60/x. ಸಮೀಕರಣ 1 ತಗೋಣ. 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಆಗ ಪುಸ್ತಕಗಳ ಸಂಖ್ಯೆ x + 5 ಆಗುತ್ತೆ. ಆಗ ಪ್ರತಿ ಪುಸ್ತಕದ ಬೆಲೆ 60/x + 5 ಆಗುತ್ತೆ. ಸೊ ನಿಬಂಧನೆಯ ಪ್ರಕಾರ 5 ಪುಸ್ತಕಗಳನ್ನು ಹೆಚ್ಚಿಗೆ ಕೊಂಡ್ರೆ ₹1 ಏನಾಗುತ್ತೆ, ಅವನಿಗೆ ಕಡಿಮೆ ಆಗುತ್ತೆ. ಹಾಗಾಗಿ 60/x - 60/x + 5 = 1 ಆಗುತ್ತೆ. ಸೊ ಈಗ ಓರೆ ಗುಣಾಕಾರ ಮಾಡೋದ್ರ ಮೂಲಕ ನಾವು ಸಮೀಕರಣ ಬಿಡಿಸ್ತಾ ಹೋಗಬೇಕು. 60 × x + 5 ಮೈನಸ್ ಆಗೇ ಇದೆ 60 × x ಡಿವೈಡ್ x × x + 5 ದಟ್ ಈಸ್ ಈಕ್ವಲ್ ಟು 1. ಮತ್ತು ಹೊರ ಗುಣಾಕಾರ ಮಾಡಿ ಇದು ಈ ಕಡೆ ಬರುತ್ತೆ. 60 × x 60x 60 × 5 300 ಮೈನಸ್ 60x ಈಸ್ ಈಕ್ವಲ್ ಟು x × x x² + 5 × x 5x x² + 5x ಪ್ಲಸ್ 60x ಮೈನಸ್ 60x ಕ್ಯಾನ್ಸಲ್. 300 ಇದೆ, ಇಲ್ಲಿ x² + 5x ಇದೆ ಈಸ್ ಈಕ್ವಲ್ ಟು 300. x² + 5x ಮೈನಸ್ 300 ಈಸ್ ಈಕ್ವಲ್ ಟು 0. 300 ಅಪೂರ್ತಗಳು ಬರ್ಕೊಂಡ್ರೆ 20 × 15 15 30 ಕಳೆದ್ರೆ ನಮಗೆ 20ರಲ್ಲಿ 15 5 ಬರುತ್ತೆ. ಸೊ 5x 20x - 15x ಅಂತ ಬರೀಬೋದು. ಸೊ ಇಲ್ಲಿ x ಕಾಮನ್ ತೆಗೆದ್ರೆ x + 20, ಇಲ್ಲಿ -15 ಕಾಮನ್ ತೆಗೆದ್ರೆ x + 20, x + 20 ಕಾಮನ್ ತೆಗೆದ್ರೆ x - 15 ಆಗುತ್ತೆ. ಸೊ x + 20 = 0, x - 15 = 0, x = -20, x = +15. ನಾವು ಇಲ್ಲಿ ಪಾಸಿಟಿವ್ ಇರ್ತಕ್ಕಂಥ ಸಂಖ್ಯೆಯನ್ನು ತಗೋಬೇಕು. x = 15 ತಗೋಬೇಕು. ಹಾಗಾದರೆ ಕೊಂಡ ಪುಸ್ತಕಗಳ ಸಂಖ್ಯೆ ಎಷ್ಟಾಗಿದೆ ಅಂದರೆ 15 ಆಗಿದೆ. ಇದು ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 30ನೇ ಪ್ರಶ್ನೆ. ಒಂದು ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಮೇಲಿನ ಮುಖದಲ್ಲಿ ಬರುವ ಸಂಖ್ಯೆಯು 1 2ಕ್ಕಿಂತ ಹೆಚ್ಚು ಆಗಿರುವ, 2ಕ್ಕಿಂತ ಕಡಿಮೆ ಅಥವಾ 2ಕ್ಕೆ ಸಮ ಆಗಿರುವ, ಒಂದು ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಸೊ ಒಟ್ಟು ಸಾಧ್ಯ ಫಲಿತಗಳು ಒಂದು ದಾಳ ಅಂದರೆ 1 ರಿಂದ 6 ಇರುತ್ತೆ. ಸೊ n(s) = 6. ಅದರಲ್ಲಿ 2ಕ್ಕಿಂತ ಹೆಚ್ಚಾಗಿರೋದು 3 4 5 6 ಒಂದೇ ಕಂಡೀಷನ್. ಸೊ n(a) = 4 ಆಗುತ್ತೆ. ಸಂಭವನೀಯತೆ P(a) = NA/NS 4/6. ಸೊ 2 2 2 3 P(a) = 2/3 ಆಗುತ್ತೆ. ಹಾಗೆ ಎರಡನೇದು 2 ಅಥವಾ 2ಕ್ಕಿಂತ ಕಮ್ಮಿ ಅಂದರೆ 1 ಮತ್ತು 2 ಆಗಿರುತ್ತೆ. 2 ಅಥವಾ 2ಕ್ಕಿಂತ ಕಮ್ಮಿ ಅಂದರೆ 1 2 ಆಗಿರುತ್ತೆ. ಸೊ n(b) = 2 ಆಗುತ್ತೆ. P(b) = NB/NS ದಟ್ ಈಸ್ ಈಕ್ವಲ್ ಟು 2/6. ಸೊ 2 1 2 3 1/3 ಆಗುತ್ತೆ n(b). P(b). ಈಗ ಮೂರನೇ ಕಂಡೀಷನ್ನು ಅವಿಭಾಜ್ಯ ಸಂಖ್ಯೆಗಳು 2 3 5 ಅವಿಭಾಜ್ಯ ಸಂಖ್ಯೆಗಳು. ಹಾಗಾಗಿ n(c) 3 ಬರುತ್ತೆ. ಸೊ P(c) = NC/NS. ಸೊ 3/6 1/2. ಸೊ ಇದು 30ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. 31ನೇ ಪ್ರಶ್ನೆ. ABCD ಒಂದು ಸಮಾಂತರ ಚತುರ್ಭುಜ. ಇಯು BCಯ ಮೇಲಿನ ಒಂದು ಬಿಂದು. ಕರ್ಣ BDಯು A ಮತ್ತು E ಬಿಂದುಗಳನ್ನು ಸೇರಿಸುವ ರೇಖೆಯನ್ನು Fನಲ್ಲಿ ಛೇದಿಸುತ್ತದೆ. DF × EF = FB × FA ಎಂದು ಸಾಧಿಸಿ. ಅಥವಾ ತ್ರಿಭುಜ ABCಯ ಬಾಹುಗಳಾದ AB ಮತ್ತು BC ಹಾಗೂ ಮಧ್ಯರೇಖೆ ADಗಳು ಕ್ರಮವಾಗಿ ತ್ರಿಭುಜ PQRನ ಬಾಹುಗಳಾದ PQ ಮತ್ತು QR ಹಾಗೂ ಮಧ್ಯರೇಖೆ PMನೊಂದಿಗೆ ಸಮಾನುಪಾತ ಹೊಂದಿದ್ದರೆ ತ್ರಿಭುಜ ABC ಸಮರೂಪ ತ್ರಿಭುಜ PQR ಎಂದು ಸಾಧಿಸಿ. 2 ಪ್ರಶ್ನೆ ಇದೆ, ಉತ್ತರವನ್ನು ನೋಡೋಣ. ಸೊ ಫಸ್ಟ್ ಪ್ರಶ್ನೆ 31ರಲ್ಲಿ. ಸೊ ABCD ಒಂದು ಸಮಾಂತರ ಚತುರ್ಭುಜ. ಇಯು BCಯ ಮೇಲಿನ ಒಂದು ಬಿಂದು. ಕರ್ಣ BDಯು A ಮತ್ತು E ಬಿಂದುಗಳನ್ನು ಸೇರಿಸುವ ರೇಖೆಯನ್ನು Fನಲ್ಲಿ ಛೇದಿಸಿದೆ. ಈ ಕಂಡೀಷನ್ ಇದೆ. ಸೊ ಚಿತ್ರದಲ್ಲಿ ತ್ರಿಭುಜ AFD ಮತ್ತು ತ್ರಿಭುಜ EFBಗಳಲ್ಲಿ ಇವೆರಡು ಶೃಂಗಾಂಕ ಕೋನಗಳು. ಇದು ಪರ್ಯಾಯ ಕೋನ, ಇದು ಪರ್ಯಾಯ ಕೋನ. ಹಾಗಾಗಿ ಈ ತ್ರಿಭುಜಕ್ಕೆ ಸರ್ವಸಮ. ದೇರ್ಫೋರ್ ಕೋನ AFD = ಕೋನ EFB. AFD
ಇ ಎಫ್ ಬಿ, ಈ ಕೋನ ಶೃಂಗಾಭಿಮುಖ ಕೋನಗಳು ಸಮ. ಎಫ್ ಡಿ ಎ ಈ ಕೋನ ಎಫ್ ಬಿ ಇ ಈ ಕೋನಕ್ಕೆ ಸಮ, ಪರ್ಯಾಯ ಕೋನಗಳು ಸಮ. ಹಾಗೆ ಎಫ್ ಎ ಡಿ ಈ ಕೋನ ಎಫ್ ಇ ಬಿ ಈ ಕೋನಕ್ಕೆ ಸಮ, ಪರ್ಯಾಯ ಕೋನಗಳು ಸಮ. ಕೋನ ನಿರ್ಧಾರಕ ಗುಣದಿಂದ ತ್ರಿಭುಜ ಎ ಎಫ್ ಡಿ ಸರ್ವಸಮ, ತ್ರಿಭುಜ ಇ ಎಫ್ ಪಿ ಎರಡು ಸರ್ವಸಮ ಆಗುತ್ತೆ ಕೋನ ನಿರ್ಧಾರಕ ಗುಣದಿಂದ. ಹಾಗಾಗಿ ಸರ್ವಸಮ ಆಗೋದ್ರಿಂದ ಬಾಹುಗಳು ಸಹ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತೆ. ಹಾಗಾಗಿ ಡಿ ಎಫ್ ಡಿವೈಡ್ಸ್ ಎಫ್ ಬಿ, ಸೊ ಡಿ ಎಫ್ ಡಿವೈಡ್ಸ್ ಎಫ್ ಬಿ, ಎ ಎಫ್ ಡಿವೈಡ್ಸ್ ಎಫ್ ಇ ಆಗುತ್ತೆ. ಸೊ ಇವೆರಡನ್ನ ಓರೆ ಗುಣಾಕಾರ ಮಾಡಿದರೆ ಡಿ ಎಫ್ ಇಂಟು ಇ ಎಫ್, ಎಫ್ ಬಿ ಇಂಟು ಎ ಎಫ್ ಇದು ಉತ್ತರ ಆಗಿದೆ. 31ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಇದು. ನೆಕ್ಸ್ಟ್ ಅಥವಾ ಪ್ರಶ್ನೆಗೆ ಬರೋಣ. ಸೊ ಅಥವಾ ಪ್ರಶ್ನೆ, ಎ ಬಿ ಸಿ ತ್ರಿಭುಜ ಇದೆ, ಪಿ ಕ್ಯೂ ಆರ್ ತ್ರಿಭುಜ ಇದೆ. ಎ ಬಿ ಸಿ ಬಾಹುಗಳಾದ ಎ ಬಿ ಮತ್ತು ಬಿ ಸಿ, ಮಧ್ಯರೇಖೆ ಎ ಡಿ. ಇದು ಕ್ರಮವಾಗಿ ಪಿ ಕ್ಯೂ ಆರ್ನಲ್ಲಿ ಪಿ ಕ್ಯೂ ಮತ್ತು ಕ್ಯೂ ಆರ್ ಮಧ್ಯರೇಖೆ ಪಿ ಎಮ್ ನೊಂದಿಗೆ ಸಮಾನುಪಾತ ಹೊಂದಿದೆ. ಸೊ ಎ ಬಿ ಪಿ ಕ್ಯೂಗೆ ಸಮಾನುಪಾತ, ಬಿ ಸಿ ಕ್ಯೂ ಆರ್ಗೆ ಸಮಾನುಪಾತ ಹೊಂದಿದ್ದಾವೆ. ಹಾಗೆ ಎ ಡಿ ಪಿ ಎಮ್ಗೆ ಸಮಾನುಪಾತ ಹೊಂದಿದೆ, ಇದನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ತ್ರಿಭುಜ ಎ ಬಿ ಸಿ ತ್ರಿಭುಜ ಪಿ ಕ್ಯೂ ಆರ್ಗೆ ಸಮರೂಪ ಅಂತ ಸಾಧಿಸಬೇಕು. ಹೇಗೆ ಅಂತ ನೋಡೋಣ. ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ, ಸೊ ಎ ಬಿ ಡಿವೈಡ್ಸ್ ಪಿ ಕ್ಯೂ, ಬಿ ಸಿ ಡಿವೈಡ್ಸ್ ಕ್ಯೂ ಆರ್, ಎ ಡಿ ಡಿವೈಡ್ಸ್ ಪಿ ಎಮ್ ಇದನ್ನು ಕೊಟ್ಟಿದ್ದಾರೆ. ಸಾಧನೆಯ ತ್ರಿಭುಜ ಎ ಬಿ ಸಿ ತ್ರಿಭುಜ ಪಿ ಕ್ಯೂ ಆರ್ಗೆ ಸಮರೂಪ ಅಂತ ಸಾಧಿಸಬೇಕು. ಸಾಧನೆ ನಾನು ದತ್ತನೇ ತಗೊಂಡಿದ್ದೀನಿ. ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್, ಎ ಡಿ ಬೈ ಪಿ ಎಮ್ ಇದು ಹಾಗೆ ಬರೆದೀನಿ. ಬಿ ಸಿಗೆ ಮತ್ತು ಕ್ಯೂ ಆರ್ಗೆ ಆಫನ್ನು ಸೇರಿಸಿದ್ದೀನಿ, ಎ ಡಿ ಬೈ ಪಿ ಎಮನ್ನು ಹಾಗೆ ಬರೆದೀನಿ. ಎ ಬಿ ಬೈ ಪಿ ಕ್ಯೂ ಹಾಗೆ ಇದೆ. ಆಫ್ ಬಿ ಸಿ ಅಂದರೆ ಬಿ ಡಿ ಆಗುತ್ತೆ, ಯಾಕಂದರೆ ಎ ಡಿ ಮಧ್ಯ ಬಿಂದು ಆಗಿರೋದ್ರಿಂದ ಬಿ ಸಿ ಅರ್ಧದಷ್ಟು ಬಿ ಡಿ ಇರುತ್ತೆ. ಇದು ಆಫ್ ಕ್ಯೂ ಆರ್ ಅಂದರೆ ಕ್ಯೂ ಎಮ್ ಆಗುತ್ತೆ. ಸೊ ಬಿ ಡಿ ಬೈ ಕ್ಯೂ ಎಮ್ ಆಗುತ್ತೆ. ಸೊ ಎ ಡಿ ಬೈ ಪಿ ಎಮ್ ಇದು ಹಾಗೆ ಬರೆದೀನಿ. ಡಿ ಯು ಬಿ ಸಿ ಮಧ್ಯ ಬಿಂದು. ಹಾಗಾದರೆ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಅನುರೂಪ ಬಾಹುಗಳಿಗೆ ಸಮಾನುಪಾತದಲ್ಲಿದ್ದಾವೆ. ಹಾಗಾಗಿ ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಪಿ ಕ್ಯೂ ಎಮ್. ಸೊ ಎ ಬಿ ಡಿ ಪಿ ಕ್ಯೂ ಎಮ್ಗೆ ಸಮರೂಪ ಆಯಿತು. ಇದಕ್ಕೆ ಸಮರೂಪ ಆದರೆ ಕೋನ ಬಿ ಕೋನ ಕ್ಯೂಗೆ ಸಮ ಆಗುತ್ತೆ. ಕೋನ ಬಿ ಮತ್ತು ಕೋನ ಕ್ಯೂಗೆ ಸಮಾನ ಅಂದರೆ ಈ ಬಾಹುಗೆ ಸಮ ಆಯಿತು, ಈ ಬಾಹುಗೆ ಸಮಾನುಪಾತ ಆಯಿತು, ಈ ಕೋನಕ್ಕೆ ಸಮಾನುಪಾತ ಆಯಿತು. ಹಾಗಾದರೆ ಎ ಬಿ ಸಿಯು ಪಿ ಕ್ಯೂ ಆರ್ಗೆ ಸಮರೂಪ ಆಗುತ್ತೆ ಅಷ್ಟೇ. ಸೊ ಆಗ ಏನಾಗುತ್ತೆ, ಎ ಬಿ ಡಿ ಸಮರೂಪ ಪಿ ಕ್ಯೂ ಎಮ್ ಆಗುತ್ತೆ. ಬಾಹು ಸರ್ವಸಮತೆ ನಿಯಮ. ಹಾಗಾಗಿ ಎ ಬಿ ಡಿ ಕೋನ ಪಿ ಕ್ಯೂ ಎಮ್ ಕೋನಕ್ಕೆ ಸಮನಾಗುತ್ತೆ. ಯಾಕೆಂದರೆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮನಾಗಿರೋದ್ರಿಂದ. ಸೊ ಎ ಬಿ ಡಿಯು ಪಿ ಕ್ಯೂ ಎಮ್ಗೆ ಸಮವಾದರೆ ಕೋನ ಎ ಬಿ ಸಿ ಸಹ ಕೋನ ಪಿ ಕ್ಯೂ ಆರ್ಗೆ ಸಮ ಆಗುತ್ತೆ. ಹಾಗಾದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಆಗಿದೆ. ಹಾಗೆ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ ಪಿ ಕ್ಯೂ ಆರ್ ಆಗಿರೋದ್ರಿಂದ ತ್ರಿಭುಜ ಎ ಬಿ ಸಿಯು ತ್ರಿಭುಜ ಪಿ ಕ್ಯೂ ಆರ್ಗೆ ಏನಾಗಿದೆ, ಸಮರೂಪ ಆಗಿದೆ ಬಾಹು ಸರ್ವಸಮ್ಮತಿಯ ನಿಯಮದಿಂದ. ಸೊ ಇದು 31ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ. 32ನೇ ಪ್ರಶ್ನೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಪ್ರಮೇಯ ಇದೆ. ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಲ್ಲ, ನಾನು ಪ್ರಮೇಯ ಶೋ ಮಾಡ್ತೀನಿ, ಅಲ್ಲಿ ತೋರಿಸ್ತೀನಿ ಆನ್ಸರ್ನ. ಅದಕ್ಕೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದರೆ ಈ ಪ್ರಮೇಯಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ನಿಮಗೆ ಸಿಗುತ್ತೆ. ಸೊ ಇದೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಪ್ರಶ್ನೆ. ಚಿತ್ರವನ್ನು ಕಂಪಲ್ಸರಿ ಬರೀಬೇಕು. ಚಿತ್ರ ಬರೆದ ಮೇಲೆ ದತ್ತ ಸಾಧನೀಯ ರಚನೆ ಸಾಧನೆಯನ್ನು ಬರೀಬೇಕು. ಸೊ ಇದು 3 ಅಂಕದ ಪ್ರಶ್ನೆ, ಇಂಪಾರ್ಟೆಂಟು, ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೀವು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿದರೆ ಸಂಪೂರ್ಣವಾಗಿ ಇದರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ 33ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತದ ತ್ರಿಜ್ಯ 14 ಸೆಂಟಿಮೀಟರ್ ಆಗಿದೆ.
ವೃತ್ತ ಕೇಂದ್ರದಿಂದ ಎ ಬಿ ಜಾಗೆ ಎಳೆದ ಲಂಬದ ಉದ್ದವು 7 ಸೆಂಟಿಮೀಟರ್ ಆಗಿದೆ. ಕೋನ ಎ ಒ ಬಿ 120 ಡಿಗ್ರಿ ಆದರೆ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. √3 = 1.7 ಎಂದು ತೆಗೆದುಕೊಳ್ಳಿ. ಸೊ ಪ್ರಶ್ನೆ ಇದೆ, ಚಿತ್ರ ಇದೆ. ಸೂತ್ರವನ್ನು ಯಾವ ರೀತಿ ಬರೀಬೇಕು ಅಂತ ನೋಡೋಣ. ಸೊ ತ್ರಿಜ್ಯ ಕೊಟ್ಟಿದ್ದಾರೆ ಒ ಎ 14, ಸೊ ಒ ಬಿ 14 ತ್ರಿಜ್ಯ. ಸೊ ಓಡಿ ಲಂಬ 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಮಗೆ ಎ ಪಿ ಬಿ ಡಿ ವೃತ್ತಖಂಡದ ವಿಸ್ತೀರ್ಣ ಬೇಕು. ಹಾಗಾಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣ ಕಳೆದ್ರೆ ವೃತ್ತಖಂಡದ ವಿಸ್ತೀರ್ಣ ಸಿಗುತ್ತೆ. ಸೊ ತ್ರಿಭುಜದ ವಿಸ್ತೀರ್ಣ ಬೇಕು ಅಂದರೆ ನಮಗೆ ಎ ಬಿಯ ಉದ್ದ ಬೇಕು. ಸೊ ಎ ಬಿಯ ಉದ್ದ ಬೇಕಂದರೆ ಎ ಡಿ ಮತ್ತು ಡಿ ವಿನ ಕಂಡುಹಿಡಿಯಬೇಕು. ಸೊ ಪೈಥಾಗೊರಸ್ ಥಿಯರಮನ್ನು ಬಳಸಿದರೆ ನಮಗೆ ಎ ಡಿ ಸಿಗುತ್ತೆ. ತ್ರಿಭುಜ ಎ ಡಿ ಒನಲ್ಲಿ AO² = AD² + OD². ಸೊ AO ಅಂದರೆ 14², AD ಅಂದರೆ ಗೊತ್ತಿಲ್ಲ ಹಾಗೆ ಬರ್ತೀನಿ, OD ಅಂದರೆ 7². 14² ಅಂದರೆ 196, AD² ಹಾಗೆ ಇದೆ, 7² ಅಂದರೆ 49. AD² = 196 - 49 147 ಆಗುತ್ತೆ. ಕಳೆದ್ರೆ √147 ಆಗುತ್ತೆ. 147 49 × 3 ಅಂತ ಬರಿಬೋದು. √49 ಅಂದರೆ 7, √3 AD 7√3 ಇದ್ದರೆ ಡಿ ಬಿನೂ ಸಹ 7√3 ಇರುತ್ತೆ. ಸೊ ಇವೆರಡನ್ನು ಕೂಡಿಸಿದರೆ 14√3 ಆಗುತ್ತೆ ಎ ಬಿ. ಸೊ ಎ ಬಿ 14√3 ಆಗುತ್ತೆ. ನಮಗೆ ಎ ಬಿ ಸಿಕ್ತು. ಇವಾಗ ಸುಲಭವಾಗಿ ನಾವು ಆನ್ಸರ್ನ ಮಾಡ್ಬೋದು. ಅಂದರೆ ತೀಟ 120 ಡಿಗ್ರಿ ಇದೆ, ತ್ರಿಜ್ಯ 14 ಸೆಂಟಿಮೀಟರ್ ಇದೆ, ಎತ್ತರ ಹೆಚ್ಚು ಅಂದರೆ ತ್ರಿಭುಜದ ಎತ್ತರ 7 ಸೆಂಟಿಮೀಟರ್ ಇದೆ, ತ್ರಿಭುಜದ ಪಾದ ಇದೆ 14√3 ಸೆಂಟಿಮೀಟರ್ ಆಗಿದೆ. ಸೊ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ಬೇಕು ಅಂದರೆ ತ್ರಿಜ್ಯಾಂತರ ಖಂಡ ಒ ಎ ಪಿ ಬಿಯ ವಿಸ್ತೀರ್ಣದಲ್ಲಿ ತ್ರಿಭುಜ ಎ ಒ ಬಿಯ ವಿಸ್ತೀರ್ಣನ ಕಳಿಬೇಕು. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ θ/360 ಡಿಗ್ರಿ × πr² - ತ್ರಿಭುಜದ ವಿಸ್ತೀರ್ಣ ಅರ್ಧ × ಪಾದ × ಎತ್ತರ. ತೀಟ ಅಂದರೆ 120 ಡಿಗ್ರಿ / 360 ಡಿಗ್ರಿ + π ಅಂದರೆ 22/7, r² ಅಂದರೆ 14 × 14 - 1/2. ಬಿ ಅಂದರೆ ಪಾದ ಎಷ್ಟಿದೆ 14√3 ಇದೆ, ಎಚ್ ಅಂದರೆ ಎತ್ತರ 7 ಇದೆ. ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿ. √3 ಅಂದರೆ 1.7. ಸೊ ಇದಿಷ್ಟು ಸಿಂಪ್ಲಿಫೈ ಮಾಡಿದರೆ 616/3 ಬರುತ್ತೆ, -49 × √3. ಇದನ್ನ ಡಿವೈಡ್ ಮಾಡಿದರೆ 205.33 ಬರುತ್ತೆ. 49 √3 ಅಂದರೆ 1.7 ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ ಇವೆರಡು ಗುಣಿಸಿ 83.3 ಬರುತ್ತೆ. ಇದರಲ್ಲಿ ಇದನ್ನು ಕಳೀರಿ, 122.03 ಸೆಂಟಿಮೀಟರ್² ಆಗುತ್ತೆ. ಇದು 33ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 5th ಮೇನ್ ಬರೋಣ. 4th ಮೇನ್ ಕಂಪ್ಲೀಟ್ ಆಯಿತು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 4 ಅಂಕ, ಟೋಟಲ್ 16 ಅಂಕ. 34ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಇದೆ. 2x + y = 8, x - y = 1. ನಕ್ಷೆ ವಿಧಾನದಿಂದ ಕಂಡುಹಿಡಬೇಕು. ಫಸ್ಟು ನಾವು ಕೋಷ್ಟಕ ರಚನೆ ಮಾಡೋಣ. ಇದಕ್ಕೆ 2x + y = 8, xಗೆ 0 ಕೊಟ್ಟರೆ y 8 ಆಗುತ್ತೆ, yಗೆ 0 ಕೊಟ್ಟರೆ 2x = 8 ಆಗುತ್ತೆ, x = 8/2 ಅಂದರೆ x = 4 ಆಗುತ್ತೆ. x - y = 1 ಇದೆ, xಗೆ 0 ಕೊಡೋಣ, -y = 1 ಆಗುತ್ತೆ, y = -1 ಆಗುತ್ತೆ. ಇಲ್ಲಿ ಮೈನಸನ್ನು ಕನ್ಫ್ಯೂಸ್ ಮಾಡಿ ಬಿಟ್ಬಿಡ್ತೀರಾ, ಹಾಗಾಗಿ -1 ಬರಲೇಬೇಕು. y = -1, y = 0 ಕೊಟ್ಟರೆ x = 1 ಆಗುತ್ತೆ. ಇದು -1 ಬರಲ್ಲ ಇಲ್ಲಿ, y = ಮೈನಸ್ ಇರೋದ್ರಿಂದ x ನಮಗೆ +1 ಬರುತ್ತೆ. ಸೊ ಈಗ ಇದನ್ನು ಕೋಷ್ಟಕದ ಬರಬೇಕು. x 0 ಆದಾಗ y 8, x 0 ಆದಾಗ y 8, y 0 ಆದಾಗ x 4, y 0 ಆದಾಗ x 4. ಇಲ್ಲಿ x 0 ಆದಾಗ y -1, x 0 ಆದಾಗ y -1, y 0 ಆದಾಗ x 1, y 0 ಆದಾಗ x 1. ಸೊ ಇದಕ್ಕೆ 1 ಅಂಕ, ಇದಕ್ಕೆ 1 ಅಂಕ. ಕೋಷ್ಟಕನ ನೀವು ಕರೆಕ್ಟಾಗಿ ಬರೀಬೇಕು. ಈ ಕೋಷ್ಟಕನ ಬಳಸಿ ಗ್ರಾಫನ್ನು ಹಾಕಬೇಕು. ಸೊ ಗ್ರಾಫ್ ಇದೆ. ಪ್ರಮಾಣ x ಅಕ್ಷ 1 ಸೆಂಟಿಮೀಟರ್ = 1 ಮಾನ, y ಅಕ್ಷ 1 ಸೆಂಟಿಮೀಟರ್ = 1 ಮಾನ. ಸೊ ಫಸ್ಟು ನಾವು ಗುರ್ತು ಮಾಡಬೇಕಾಗಿರೋದು ಏನಪ್ಪ ಅಂದರೆ ಈ ಪಾಯಿಂಟ್ 0, x 0 y 8 ಎಲ್ಲಿ ಬರುತ್ತೆ? x 0 ಇದು ಒಟ್ಟು ಏನೇ 0 ಅಂದರೆ ಇಲ್ಲಿ ಬರಬೇಕು. y 8 ಅಂದರೆ +8 ಇಲ್ಲಿ ಬರುತ್ತೆ ನೋಡಿ. 0, 8 ಫಸ್ಟ್ ಪಾಯಿಂಟಿಂದ ಗುರ್ತು ಮಾಡಿ. ಸೆಕೆಂಡ್ ಪಾಯಿಂಟು x 4 y 0, x +4 ಅಂದರೆ ಈ ಕಡೆ ಬನ್ನಿ 4, y 0 ಅಂದರೆ ಇಲ್ಲಿ ಮೇಲೆ ಇದೇ ಪಾಯಿಂಟಲ್ಲಿ ಬರುತ್ತೆ ಅಂತ. y 0 ಅಂದರೆ ಮೇಲೆ ಹೋಗಲ್ಲ. x 4 y 0 ಅಂದರೆ 4,0, 4,0 ಮತ್ತು 0,8ಗೆ ಒಂದು ಸ್ಟ್ರೈಟ್ ಲೈನ್, ಸರಳ ರೇಖೆನ ಎಳೀರಿ. ಇಲ್ಲಿಗೆ ಒಂದು ಲೈನ್ ಮುಗೀತು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ಕೋಷ್ಟಕ x 0 y -1, 0 ಅಂದ ತಕ್ಷಣ ಇಲ್ಲಿ ಬನ್ನಿ. y -1 ಅಂದರೆ ಮೇಲೆ +1, ಕೆಳಗೆ -1, ಇಲ್ಲಿದೆ -1, 0, -1. x1 y 0, x1 ಅಂದರೆ ಇದು, 0 ಅಂದರೆ ಇಲ್ಲೇ ಬರುತ್ತೆ. x1 y 0, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ಸರಳ ರೇಖೆನ ಎಳೀರಿ. ಎರಡು ಬಂದು ಛೇದಿಸ್ತಕ್ಕಂಥ ಬಿಂದುವನ್ನು P ಅಂತ ಕೊಡಿ. ಸೊ ಇದಕ್ಕೆ y ಅಕ್ಷಕ್ಕೆ ಒಂದು ಲಂಬವನ್ನು ಹಿಡೀರಿ,
ಎಕ್ಸ್ ಅಕ್ಷಕ್ಕೆ ಒಂದು ಲಂಬವನ್ನು ಎಳಿರಿ. ಇವೆರಡು ಪಾಯಿಂಟ್ ಎಲ್ಲಿ ಛೇದಿಸುತ್ತೆ ಇಲ್ಲಿ ನೋಡಿ, ಇದು ವೈ ಎಲ್ಲಿ ಬಂದಿದೆ, 2ರಲ್ಲಿ ಬಂದಿದೆ, ಅಂದರೆ y = 2 ಆಗುತ್ತೆ. ಈ ಲೈನ್ ಎಲ್ಲಿ ಬಂದಿದೆ, x = 3, x = 3 ಬರುತ್ತೆ. ಸೊ ಇದನ್ನು ಬರೀಬೇಕು ನಾವಿಲ್ಲಿ. ಇದಿಷ್ಟನ್ನು ಬರೆದಾದ್ಮೇಲೆ ಇದಿಷ್ಟಕ್ಕೆ ಒಂದು ಅಂಕ, ಇದು ಕಂಪ್ಲೀಟ್ ಇದಿಷ್ಟಕ್ಕೆ ಒಂದು ಅಂಕ. ಇಲ್ಲಿ ಬೆಲೆಗಳನ್ನು ನೀವು ಬರೆದ್ರೆ ಒಂದು ಅಂಕ, x = 3, y = 2 ಇದನ್ನು ಬರೀಬೇಕು ಕಂಪಲ್ಸರಿ. ಸೊ ಇದು ಗ್ರಾಫ್ ಆಗಿದೆ. ಸುಲಭವಾಗಿ 4 ಅಂಕಗಳನ್ನ ಪಡ್ಕೋಬೋದು. ಸೊ ಕರೆಕ್ಟಾಗಿ ನೀವು ಗ್ರಾಫನ್ನು ಹಾಕಬೇಕು, ಅಂದಾಗ ಮಾತ್ರ ನಿಮಗೆ ಅಂಕಗಳು ಸಿಗುತ್ತೆ. 35ನೇ ಪ್ರಶ್ನೆ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ. ಅಥವಾ ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪಗಳಾಗಿರ್ತವೆ ಎಂದು ಸಾಧಿಸಿ. ಎರಡು ಪ್ರಮೇಯ ಇದೆ, ಎರಡು ಪ್ರಮೇಯನ ನೋಡೋಣ. ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ಹಾಗೆ ಹೇಳ್ತಾ ಹೋಗ್ತೀನಿ. ಎಕ್ಸ್ಪ್ಲನೇಷನ್ ಬೇಕು ಇವೆರಡ್ರದ್ದು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದರೆ ಇವೆರಡೂ ಪ್ರಮೇಯದ ಎಕ್ಸ್ಪ್ಲನೇಷನ್ ನಿಮಗೆ ಸಿಗುತ್ತೆ. ಇದು ಮೊದಲನೇ ಪ್ರಮೇಯ, ಕೋನ ಸಮರೂಪತೆ ನಿರ್ಧಾರಕ ಗುಣ ನಿರೂಪಣೆ ಇದೆ ನೋಡಿ. ಪ್ರಶ್ನೆ ಸೇಮು, ಚಿತ್ರ ಬರಿಬೇಕು ಕಂಪಲ್ಸರಿ. ದತ್ತ ಸಾಧನೀಯ ರಚನೆ, ಫಸ್ಟ್ ಚಿತ್ರ ಬರಿಬೇಕು, ದತ್ತ ಸಾಧನೀಯ ರಚನೆ ಬರಿಬೇಕು, ಸಾಧನೆಯನ್ನು ಬರಿಬೇಕು. ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದರೆ ಈ ಪ್ರಮೇಯಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಇದಿಷ್ಟು 35ರಲ್ಲಿ ಮೊದಲನೇ ಪ್ರಮೇಯದ ಉತ್ತರ ಆಗಿದೆ. ಈಗ ಇನ್ನೊಂದು ಪ್ರಮೇಯ ಇದೆಯಲ್ಲ, ಅಥವಾ ಪ್ರಮೇಯ, ಅದನ್ನು ನೋಡೋಣ. ಇದು ಅಥವಾ ಪ್ರಮೇಯದ ಅದಕ್ಕೆ ಉತ್ತರ. ಇದನ್ನು ಸಹ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ಎಕ್ಸ್ಪ್ಲನೇಷನ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಚಿತ್ರ ಕಂಪಲ್ಸರಿ ಬರಿಬೇಕು, ದತ್ತ ಸಾಧನೀಯ ರಚನೆಯನ್ನು ಬರಿಬೇಕು, ಸಾಧನೆಯನ್ನು ಬರಿಬೇಕು. ಇದಾದಮೇಲೆ ಸೊ ಇದು ಅಥವಾ ಪ್ರಮೇಯಕ್ಕೆ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇವಾಗ 36ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಅದರ 4ನೇ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ. ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಅಥವಾ ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ 22, n ನೇ ಪದ -11 ಮತ್ತು ಮೊದಲ n ಪದಗಳ ಮೊತ್ತ 66 ಆಗಿದೆ. ಹಾಗಾದರೆ ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಹಾಗೂ 3ನೇ ಪದ ಮತ್ತು 7ನೇ ಪದಗಳ ಅನುಪಾತವನ್ನು ಕಂಡುಹಿಡಿಯಿರಿ. ಸೊ ಎರಡು ಪ್ರಶ್ನೆ ಇದೆ, ಉತ್ತರ ಹೇಗೆ ಬರೀಬೇಕು ಅಂತ ನೋಡೋಣ. ಫಸ್ಟ್ ಕಂಡೀಷನ್ ಏನಿದೆ, ಸಮಾಂತರ ಶ್ರೇಣಿಯ 6ನೇ ಪದ 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 6ನೇ ಪದ A6, 3ನೇ ಪದ A3, 3ನೇ ಪದದ 2ರಷ್ಟಕ್ಕಿಂತ ಅಂದರೆ 2A3, 1 ಹೆಚ್ಚಾಗಿದೆ +1. A6 ಅಂದರೆ A+5D = 2 × A3 ಅಂದರೆ A+2D +1, A+5D ಹಾಗೇ ಇದೆ, 2 ಹಾಗೇ ಇದೆ. 2 ಇಂದ ಗುಣಿಸಿ, 2 × A 2A, 2 × 2D 4D +1, 2A + 4D +1 ಹೇಗಿದೆ ಹಾಗೆ ಬರ್ತೀನಿ. ಇದನ್ನು ಈ ಕಡೆ ತೊಗೊಂಡ್ರೆ ಮೈನಸ್ ಆಗುತ್ತೆ, -A -5D = 0. ಸೊ 2Aದಲ್ಲಿ 1A ಹೋದರೆ O, A +4Dಯಲ್ಲಿ -5D ಹೋದರೆ -D +1 ಹಾಗೆ ಇದ್ದೀನಿ. A - D +1 = 0. ಇದನ್ನು ಸಮೀಕರಣ 1 ಅಂತ ಬರ್ಕೊಂಡಿನಿ. ಸೆಕೆಂಡ್ ಕಂಡೀಷನ್ ಏನಿದೆ, 4ನೇ ಪದ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ. 2ನೇ ಪದದ 5ರಷ್ಟಿದೆ. ಸೊ A4 ಅಂದರೆ A+3D, A5 ಅಂದರೆ A+4D, 5 ಹಾಗೆ ಇದೆ. A2 ಅಂದರೆ A+D. ಸೊ A + A 2A, 3D + 4D 7D, ದಟ್ ಈಸ್ = 5 ಇಂದ ಮಲ್ಟಿಪ್ಲೈ ಮಾಡಿ 5A + 5D, 5A + 5D ಹಾಗೆ ಬರ್ತೀನಿ. ಇದನ್ನು ಸಮಚಿಹ್ನೆ ಕಡೆ ತಂದರೆ ಮೈನಸ್ ಆಗುತ್ತೆ, -2A - 7D = 0. 5Aಯಲ್ಲಿ 2A ಹೋದರೆ 3A, 5Dಯಲ್ಲಿ -7D ಹೋದರೆ -2D, ದಟ್ ಈಸ್ = 0. 3A = 2D ಆದರೆ A = 2D/3 ಆಗುತ್ತೆ. ಇದನ್ನು ಸಮೀಕರಣ 2 ಅಂತ ತಗೊಳ್ಳೋಣ. ಈಗ ಸಮೀಕರಣ 1 ಇದೆಯಲ್ಲ, ಅದನ್ನು ಬರ್ಕೊಂಡಿನಿ, A - D +1 = 0 ಅಂತೇಳಿ. ಸೊ A ಜಾಗದಲ್ಲಿ 2/3 × D ಅನ್ನು ಹಾಕ್ತೀನಿ, -D +1 = 0. ಓರೆ ಗುಣಾಕಾರ ಮಾಡ್ತೀನಿ, 2D - 3D + 3 = 0 ಆಗುತ್ತೆ. 2D - 3D ಅಂದರೆ -D + 3 = 0, -D = -3, D = 3 ಆಗುತ್ತೆ. ಸೊ D = 3ನ ಸಮೀಕರಣ 2ರಲ್ಲಿ ಆದೇಶ ಮಾಡಿದಾಗ A = 2/3 × D. ಸೊ 3 ಕ್ಯಾನ್ಸಲ್, A = 2 ಬರುತ್ತೆ.
ಎ ಈಸ್ ಈಕ್ವಲ್ ಟು 2 ಡಿ ಈಸ್ ಈಕ್ವಲ್ ಟು 3 ಆದರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋಣ. ಸೊ ಎನ್ ಈಸ್ ಈಕ್ವಲ್ ಟು 10, ಎ ಈಸ್ ಈಕ್ವಲ್ ಟು 2, ಡಿ ಈಸ್ ಈಕ್ವಲ್ ಟು 3 ಆದರೆ ಎನ್ ಈಸ್ ಈಕ್ವಲ್ ಟು 10, A10 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬ್ರಾಕೆಟ್ ಆಫ್ n ಮೈನಸ್ 1 ಇಂಟು ಬ್ರಾಕೆಟ್ ಕ್ಲೋಸ್ ಡಿ. ಸೊ A10 ಈಸ್ ಈಕ್ವಲ್ ಟು ಎ ಅಂದರೆ 2 ಪ್ಲಸ್ ಎನ್ ಅಂದರೆ 10 ಮೈನಸ್ 1 ಡಿ ಅಂದರೆ 3. ಸೊ A10 ಹಾಗೆ ಇದೆ, 2 ಹಾಗೆ ಇದೆ, 10ರಲ್ಲಿ 1 ಅಂದರೆ 9 ಇಂಟು 3. ಸೊ 2 ಆಗಿದೆ, 9 3 27, 27 2 29. ಸೊ A10 ಈಸ್ ಈಕ್ವಲ್ ಟು 29. ಸೊ ಇದು ಸಮಾಂತರ ಶ್ರೇಣಿಯಲ್ಲಿ 30ನೇ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಅಥವಾ ಪ್ರಶ್ನೆಗೆ ನೋಡೋಣ. ಸೊ 36ರಲ್ಲಿ ಮೊದಲನೇ ಪದ ಕೊಟ್ಟಿದ್ದಾರೆ ಎ 22, ಎನ್ನನೇ ಪದ ಕೊಟ್ಟಿದ್ದಾರೆ AN ಮೈನಸ್ 11, ಎನ್ ಪದಗಳ ಮೊತ್ತ ಕೊಟ್ಟರೆ SN ಈಸ್ ಈಕ್ವಲ್ ಟು 66, ಎನ್ ಕ್ವಶನ್ ಮಾರ್ಕ್ ಪದಗಳ ಸಂಖ್ಯೆ ಸಾಮಾನ್ಯ ವ್ಯತ್ಯಾಸ ಡಿ ಕಂಡುಹಿಡಿಯಬೇಕು. ಸೊ ಆಮೇಲೆ ಮೂರನೇ ಪದ ಮತ್ತು ಏಳನೇ ಪದದ ಅನುಪಾತ ಕಂಡುಹಿಡಿಯಬೇಕು. ಸೊ ಮೊದಲನೇ ಪದ ಮತ್ತು ಕೊನೆಯ ಪದ ಕೊಟ್ಟಿರೋದ್ರಿಂದ SN ಈಸ್ ಈಕ್ವಲ್ ಟು n/2 ಬ್ರಾಕೆಟ್ ಆಫ್ ಎ ಇಂಟು ಎ ಪ್ಲಸ್ ಎನ್ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ SN ಈಸ್ ಈಕ್ವಲ್ ಟು n/2 ಬ್ರಾಕೆಟ್ ಎ ಅಂದರೆ 22 ಪ್ಲಸ್ ಆಫ್ ಎ ಅಂದರೆ ಮೈನಸ್ 11, n/2 ಹಾಗೆ ಇದೆ, 22 ಪ್ಲಸ್ ಇಂಟು ಮೈನಸ್ 11. ಸೊ SN ಅಂದರೆ 66 ಇಂಟು 2 ಈ ಕಡೆ ಬಂದರೆ ಡಿವೈಡ್ 2 ಈ ಕಡೆ ಬಂದರೆ ಇಂಟು 2 ಆಗುತ್ತೆ. ಈಸ್ ಈಕ್ವಲ್ ಟು 22ರಲ್ಲಿ 11 ಅಂದರೆ 11 ಎನ್. ಸೊ ಎನ್ ಈಸ್ ಈಕ್ವಲ್ ಟು 66 ಇಂಟು 2/11 ಬಾಗಿಸಿ 6ರಲ್ಲಿ 12 ಬರುತ್ತೆ. ಎನ್ ಈಸ್ ಈಕ್ವಲ್ ಟು 12 ಬರುತ್ತೆ. ಸೊ ಇದನ್ನು ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಟಿ ಸಬ್ಸ್ಟಿಟ್ಯೂಟ್ ಮಾಡಿ ಎನ್ ಅಂದರೆ ಮೈನಸ್ 11, ಎ ಅಂದರೆ 22, ಎನ್ ಅಂದರೆ 12. ಆವಾಗ ನಮಗೆ ಡಿ ಸಿಗುತ್ತೆ. ಮೈನಸ್ 11 ಹಂಗೆ ಇದೆ, 22 ಹಂಗೆ ಇದೆ, 12ರಾಗ 1 ಹೋದರೆ 11 ಡಿ ಆಗುತ್ತೆ. ಸೊ ಪ್ಲಸ್ 22 ಈ ಕಡೆ ಬಂದರೆ ಮೈನಸ್ 22 ಆಗುತ್ತೆ. ಇವೆರಡು ಕೂಡಿಸಿದ್ರೆ ಮೈನಸ್ 33, ಈ ಕಡೆ 11 ಡಿ ಇದೆ. ಸೊ ಡಿವೈಡ್ ಮಾಡಿ 11 ಡಿ ಈಸ್ ಈಕ್ವಲ್ ಟು ಮೈನಸ್ 33ನ. ಸೊ 11 ಡಿ ಈಸ್ ಈಕ್ವಲ್ ಟು ಮೈನಸ್ 33, ಡಿ ಈಸ್ ಈಕ್ವಲ್ ಟು ಮೈನಸ್ 33/11 ಬಾಗಿಸಿದ್ರೆ ಡಿ ಈಸ್ ಈಕ್ವಲ್ ಟು ಮೈನಸ್ 3 ಬರುತ್ತೆ. ಸೊ ಎ ಸಿಕ್ತು, ಡಿ ಸಿಕ್ತು, ಎನ್ ಸಿಕ್ತು, ಡಿ ಸಿಕ್ತು. ಈಗ A3 ಮತ್ತು A7 ಅನುಪಾತ ಕೇಳಿದ್ದಾನೆ. ಎ ಪ್ಲಸ್ 2D, A7 ಅಂದರೆ ಎ ಪ್ಲಸ್ 6D, ಎ ಅಂದರೆ 22 ಪ್ಲಸ್ 2 ಹಾಗಿದೆ, ಡಿ ಅಂದರೆ ಮೈನಸ್ 3, ಎ ಅಂದರೆ 22 ಪ್ಲಸ್ 6, ಡಿ ಅಂದರೆ ಮೈನಸ್ 3, 22 ಪ್ಲಸ್ ಇಂಟು ಮೈನಸ್ 3 2 6. ಸೊ 22 ಹಂಗೆ ಇದೆ, ಪ್ಲಸ್ ಇಂಟು ಮೈನಸ್ 6 3 18, 22ರಲ್ಲಿ 6 ಅಂದರೆ 16, 22ರಲ್ಲಿ 18 ಅಂದರೆ 4, 4 1 4 4 16, 4:1 ಬರುತ್ತೆ. A3 ಅನುಪಾತ A7 ಈಸ್ ಈಕ್ವಲ್ ಟು 4 ಅನುಪಾತ 1 ಆಗುತ್ತೆ, 4:1. ಇದು 36ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ. 37ನೇ ಪ್ರಶ್ನೆ ಬರೋಣ. ಒಂದು ಸಮತಟ್ಟಾದ ನೆಲದ ಮೇಲೆ ಒಂದು ಕಟ್ಟಡ ಮತ್ತು ಒಂದು ಗೋಪುರ ನೇರವಾಗಿ ನಿಂತಿವೆ. ಅದೇ ನೆಲದ ಮೇಲಿನ ಒಂದು ಬಿಂದುವಿನಿಂದ ಎ ಕಟ್ಟಡದ ಒಂದು ಕಿಟಿಕಿಗೆ ಮತ್ತು ಗೋಪುರದ ತುದಿಗೆ ಇರುವ ಉನ್ನತ ಕೋನಗಳು ಕ್ರಮವಾಗಿ ಚಿತ್ರದಲ್ಲಿ ತೋರಿಸುವಂತೆ 30 ಡಿಗ್ರಿ ಮತ್ತು 60 ಡಿಗ್ರಿ ಆಗಿವೆ. ಗೋಪುರದ ಮೇಲೆ ಕುಳಿತಿರುವ ಒಂದು ಪಕ್ಷಿಯು BD ನೇರದಲ್ಲಿ ಕಟ್ಟಡದ ತುದಿಗೆ ಹಾರುತ್ತದೆ. ಗೋಪುರದ ಪಾದ ಮತ್ತು ಬಿಂದುವಿನ ಎ ನಡುವಿನ ದೂರ 30 ಮೀಟರ್ ಹಾಗೂ ಕೋನ ABD 90 ಡಿಗ್ರಿ ಆದರೆ ಪಕ್ಷಿಯು ಚಲಿಸಿದ ದೂರ ಮತ್ತು ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಪಕ್ಷಿ ಚಲಿಸಿದ ದೂರ ಅಂದರೆ BD ಇದು ಎಷ್ಟು ದೂರ ಇದೆ, ಕಟ್ಟಡದ ಎತ್ತರ ಅಂದರೆ DF ಅನ್ನು ಕಂಡುಹಿಡಿಬೇಕು. ಸೊ ನಮಗೆ ಬಿ ಕಂಡುಹಿಡಿಬೋದು. ಇಲ್ಲಿ 60 ಡಿಗ್ರಿ ಇರೋದ್ರಿಂದ BE ಸಿಗುತ್ತೆ. ಇದು ಸಿಕ್ತು ಅಂದರೆ CF ಸಿಗುತ್ತೆ. CF ಸಿಕ್ಕ ಮೇಲೆ ನಾವು FA ಕಂಡುಕೋಬೋದು. FA ಸಿಕ್ತು ಅಂದರೆ FA ಪ್ಲಸ್ AE ಆ್ಯಡ್ ಮಾಡಿದರೆ FE ಸಿಗುತ್ತೆ. FE ಎಷ್ಟಿರುತ್ತೆ, CBನೂ ಅಷ್ಟೇ ಇರುತ್ತೆ. ಈ CBಯನ್ನು ಬಳಸ್ಕೊಂಡು ನಾವು DC ಮತ್ತು DBನ ಕಂಡುಹಿಡಿಬೇಕು. ಇಲ್ಲಿ ಯಾವುದೇ ಕೋನ ಕೊಟ್ಟಿಲ್ಲ. ಸೊ ಇಲ್ಲಿ 30 ಡಿಗ್ರಿ 60 ಡಿಗ್ರಿ ಇದೆ. ಸೊ ಇದು 90 ಡಿಗ್ರಿ ಆಗುತ್ತೆ ಸರಳ ಕೋನ. ಇದು 90 ಡಿಗ್ರಿ ಆಯಿತು ಅಂದರೆ ಸೊ ಈ 30 ಡಿಗ್ರಿ, ಇದು 30 ಇರುತ್ತೆ ಪರ್ಯಾಯ ಕೋನಗಳು. ಇದು 30, ಇದು 90 ಅಂದರೆ 120 ಆಯಿತು. 120 ಆಯಿತು ಅಂದರೆ ಈ ಕೋನ ಎಷ್ಟಿರುತ್ತೆ ಅಂದರೆ 60 ಡಿಗ್ರಿ ಇರುತ್ತೆ. 3 ಕೋನಗಳ ಮೊತ್ತ ತ್ರಿಭುಜದಲ್ಲಿ ಇದು 60 ಡಿಗ್ರಿ ಇರುತ್ತೆ. ಇದು 60 ಇತ್ತು ಅಂದರೆ ಇದು 90 ಅಂತ ಆಲ್ರೆಡಿ ಕೊಟ್ಟಾನವ. ABD 90 ಡಿಗ್ರಿ ಅಂತ ಕೊಟ್ಟಾನೆ. ಇದು 60 ಆದರೆ ಇದು 30 ಆಗುತ್ತೆ. ಸೊ ಇದು 30 ಡಿಗ್ರಿ ಸಿಕ್ತು ಅಂದರೆ ನಮಗೆ CB ಗೊತ್ತಿರುತ್ತೆ. ಸೊ ಟ್ಯಾನ್ ಥೀಟಾ ಮತ್ತು ಸೈನ್ ಥೀಟಾನ ಬಳಸ್ಕೊಂಡು CD ಮತ್ತು DBನ ಕಂಡುಹಿಡ್ಕೋಬೋದು. ಸೊ ಇದು ಸೊಲ್ಯೂಷನ್ ಆಗಿದೆ. ಹೇಗೆ ಬರುತ್ತೆ ಉತ್ತರ ಅಂತ ನೋಡೋಣ. ಸೊ ಪಕ್ಷಿಯು ಚಲಿಸಿದ ದೂರ BD ಕ್ವಶನ್ ಮಾರ್ಕ್, ಕಟ್ಟಡದ ಎತ್ತರ DF ಕ್ವಶನ್ ಮಾರ್ಕ್. ಸೊ AEB ತ್ರಿಭುಜ ತಗೊಂಡಿವಿ, ಟ್ಯಾನ್ 60. ಸೊ BE/AE, ಟ್ಯಾನ್ 60 ಅಂದರೆ √3, BE/A ಅಂದರೆ 30. ಸೊ BE = 30 √3 ಆಗುತ್ತೆ. BE ಅಷ್ಟಾಗಿದ್ದರೆ CF ಸಹ ಅಷ್ಟೇ ಆಗುತ್ತೆ. ನೆಕ್ಸ್ಟ್ CFA ಇನ್ನು ತಗೋಣ. ಇಲ್ಲಿ ಟ್ಯಾನ್ 30 ತಗೋಣ. CF/FA ಆಗುತ್ತೆ 1/√3 ಟ್ಯಾನ್ 30 ಅಂದರೆ CF ಅಂದರೆ 30 √3. FAನ ಕಂಡುಹಿಡಿತೀವಿ. ಸೊ FA = 30 √3 × √3.
ಸೊ √3 × √3 3, 30 × 3 90. ಸೊ FA 90 ಆಯಿತು. ಸೊ ಇದು 90 ಆಯಿತು. FA 90 AE 30 ಅಂದರೆ 90 + 30 ಅಂದರೆ 120 ಆಗುತ್ತೆ. ಸೊ FE = FA + AE. ಸೊ FE 120 ಆಗುತ್ತೆ. FE 120 ಇದ್ದರೆ CBನೂ 120 ಮೀಟರ್ ಆಗುತ್ತೆ. ಅದೇ ರೀತಿ ಹೇಗೆ ಅಂತ ನೋಡೋಣ. ನೋಡಿ, FE 120 ಆದರೆ CBನೂ 120 ಆಗುತ್ತೆ. ನೆಕ್ಸ್ಟು ತ್ರಿಭುಜ ABCಯಲ್ಲಿ ಅಂದರೆ ಇದು ABCಯಲ್ಲಿ ಈ ಕೋನ ತಗೊಂಡಾಗ ಎಷ್ಟು ಡಿಗ್ರಿ ಬರುತ್ತೆ ಅಂತ ಕಂಡುಹಿಡಿಯೋಕ್ಕಷ್ಟೇ. ಸೊ BCA 30 ಇರುತ್ತೆ ಪರ್ಯಾಯ ಕೋನ, CAB 90 ಡಿಗ್ರಿ ಕೊಟ್ಟಿದ್ದಾರೆ, ABC ಎಷ್ಟಿರುತ್ತೆ ಅಂತ ಕಂಡುಹಿಡ್ಕೋಬೇಕು. ಸೊ ಇವೆರಡು ಕೂಡ 120, ABC = 180, ABC = 180 - 120, ABC 60 ಡಿಗ್ರಿ ಇರುತ್ತೆ. ಸೊ ABC ಅಂದರೆ ಈ ಕೋನ ನೋಡಿ, ABC ಇದು 60 ಡಿಗ್ರಿ ಆಗುತ್ತೆ. ಈ ಕೋನ 30 ಆಗುತ್ತೆ. ಸೊ ABC 60 ಆಯಿತು. ಹಾಗೆ CBD = ABD - ABC. CBD = 90 ಡಿಗ್ರಿ - 60 ಡಿಗ್ರಿ. CBD ಎಷ್ಟಾಗುತ್ತೆ? 30 ಡಿಗ್ರಿ ಆಗುತ್ತೆ. ಈಗ ತ್ರಿಭುಜ CBD ತಗೋಬೇಕು. ತ್ರಿಭುಜ CBD ಚಿತ್ರದಲ್ಲಿ CBDನ ನೋಡಿ, tan 30 ಡಿಗ್ರಿ. CBD ಅಂದರೆ ಇದು CBD tan 30 ಡಿಗ್ರಿ ತಗೊಂಡ್ರೆ CD/CB ಬರುತ್ತೆ. CD/CB tan 30 ಅಂದರೆ 1/√3, DC/120, DC × √3 120, DC = 120/√3 × √3/√3 ಮಾಡಬೇಕು. ಸೊ 120 √3 ಆಗುತ್ತೆ. √3 × √3 ಅಂದರೆ 3 ಆಗುತ್ತೆ. 3 1 3 4 40 √3 ಆಗುತ್ತೆ. DC 40 √3 ಆಗುತ್ತೆ. CF ನಮಗೆ ಗೊತ್ತಿದೆ ಆಲ್ರೆಡಿ 30 √3. ಸೊ ಇವೆರಡು ಕೂಡಿಸಿದ್ರೆ DF 70 √3 ಸಿಗುತ್ತೆ. DF ಸಿಕ್ತು, ಕಟ್ಟಡದ ಎತ್ತರ 70 √3. ನಮಗೆ ಏನು ಬೇಕು ಇವಾಗ? ಪಕ್ಷಿಯು ಚಲಿಸಿದ ದೂರ ಬೇಕು. sin 30 ಡಿಗ್ರಿ ತೊಗೊಂಡ್ರೆ DC/DB ಆಗುತ್ತೆ. ಚಿತ್ರವನ್ನು ಗಮನಿಸಿ. sin 30 ಅಂದರೆ 1/2 = DC ಅಂದರೆ 40 √3. DB ಗೊತ್ತಿಲ್ಲ, ಕಂಡುಹಿಡಬೇಕು. DB × 40 √3 × 2 ಹೊರೆ ಗುಣಾಕಾರ ಮಾಡಿ DB = 80 √3 ಆಗುತ್ತೆ. ಇದು ಪಕ್ಷಿಯು ಚಲಿಸಿದ ದೂರ ಆಗುತ್ತೆ. ಒಂದ್ಸರಿ ಆನ್ಸರ್ನ ಗ್ಲಾನ್ಸ್ ಮಾಡ್ತಾ ಬರೋಣ. ಸೊ ಇಲ್ಲಿಂದ ಆನ್ಸರ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸರಿ ನೀವು ಚಿತ್ರ ನೋಡ್ಕೊಂಡು ಬರ್ಕೊಂಬಿಟ್ರೆ ಈಸಿ ಆಗುತ್ತೆ. ಚಿತ್ರ ನೋಡ್ತಾ ಬರಿತಾ ಹೋಗಿ, ನಿಮಗೆ ಅರ್ಥ ಆಗುತ್ತೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಆರನೇ ಮೇನು, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಒಂದು ಪ್ರಶ್ನೆ 5 ಅಂಕ = 5 ಅಂದರೆ ಅಥವಾ ಇದೆ, ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಬರೀಬೇಕು. 38ನೇ ಪ್ರಶ್ನೆ ಏನಿದೆ? ಒಬ್ಬ ಬಡಗಿಯು ಒಂದು ಸಿಲಿಂಡರ್ನ ಒಂದು ತುದಿಗೆ ಶಂಕುವನ್ನು ಜೋಡಿಸಿ ಮತ್ತು ಇನ್ನೊಂದು ತುದಿಯಿಂದ ಒಂದು ಅರ್ಧಗೋಳವನ್ನು ಕೊರೆದು ಹೊರತೆಗೆದು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಮರದ ಮಾದರಿಯನ್ನು ತಯಾರಿಸುತ್ತಾನೆ. ಶಂಕು, ಅರ್ಧಗೋಳ ಮತ್ತು ಸಿಲಿಂಡರ್ಗಳ ತ್ರಿಜ್ಯಗಳು ಸಮವಾಗಿವೆ. ಮಾದರಿಯ ಒಟ್ಟು ಉದ್ದ 80 ಸೆಂಟಿಮೀಟರ್. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 1584/7 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಶಂಕುವಿನ ಓರೆ ಎತ್ತರ 10 ಸೆಂಟಿಮೀಟರ್. ಆದರೆ ಮಾದರಿಯ ಘನಫಲವನ್ನು ಕಂಡುಹಿಡಿಯಿರಿ ಹಾಗೂ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕಿರುವ ಅನುಪಾತವನ್ನು ಲೆಕ್ಕಾಚಾರ ಮಾಡಿ ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ಅರ್ಧಗೋಳನ ಹೊರಗೆ ತೆಗೆದಿದ್ದಾರೆ, ಅರ್ಧಗೋಳ ಹೊರಗೆ ತೆಗೆದುಬಿಟ್ಟಿದ್ದಾರೆ. ಇಲ್ಲಿ ಶಂಕು ಇದೆ, ಸಿಲಿಂಡರ್ ಇದೆ. ಸಿಲಿಂಡರ್ನ ಘನಫಲ ಪ್ಲಸ್ ಶಂಕುವಿನ ಘನಫಲ ಮೈನಸ್ ಅರ್ಧಗೋಳದ ಘನಫಲ ಮಾಡಿದರೆ ಈ ಮಾದರಿಯ ಘನಫಲ ಸಿಗುತ್ತೆ. ಅದಾದಮೇಲೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಡಿವೈಡ್ ಮಾಡಿದರೆ ಅನುಪಾತ ನಮಗೆ ಸಿಗುತ್ತೆ. ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು? ಓರೆ ಎತ್ತರ ಇದೆ, ಶಂಕುವಿನ ಎತ್ತರ ಹೆಚ್ಚು ಕಂಡುಕೋಬೇಕು. ಹಾಗೆ ತ್ರಿಜ್ಯ 6 ಕಂಡುಹಿಡಬೇಕು. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ರಲ್ಲ, ಇದನ್ನ ಬಳಸ್ಕೊಂಡು 6 ಕಂಡುಹಿಡ್ಕೊಂಡು ಆಮೇಲೆ ಹೆಚ್ಚು ಕಂಡುಹಿಡ್ಕೊಂಡ್ರೆ ನಮಗೆ ಸುಲಭವಾಗಿ ನಾವು ಇದನ್ನ ಮಾಡ್ತಾ ಹೋಗ್ಬೋದು. ಸೊ 38ನೇ ಪ್ರಶ್ನೆಗೆ ಉತ್ತರ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ 2πr² ಕೊಟ್ಟಿದ್ದಾರೆ. 1584/7 ಅಂತ = 2 × 22/7 × r². 7 7 ಕ್ಯಾನ್ಸಲ್ ಆಗುತ್ತೆ. ಸೊ 27 44, r² = 1584. r² = 1584/44 ಬಾಗಿಸಿದ್ರೆ 36 ಬರುತ್ತೆ. r = 6 ಸೆಂಟಿಮೀಟರ್ ಬರುತ್ತೆ. ನಮಗೆ ತ್ರಿಜ್ಯ ಸಿಕ್ತು. ಅರ್ಧಗೋಳದ್ದು ತ್ರಿಜ್ಯ ಇದೆ, ಶಂಕುವಿಂದು ಇದೆ, ಸಿಲಿಂಡರ್ದು ತ್ರಿಜ್ಯ ಸೇಮ್, 3 ಸೇಮ್ ಅಂತ ಕ್ವಶನಲ್ಲಿ ಕೊಟ್ಟುಬಿಟ್ಟಾರೆ. ಈಗ ಶಂಕುವಿನ ಎತ್ತರ ಕಂಡುಹಿಡಬೇಕು. ಹೆಚ್ಚು ಓರೆ ಎತ್ತರ 10 ಇದೆ, ತ್ರಿಜ್ಯ 6 ಸಿಕ್ತು, ಹೆಚ್ಚು ಕಂಡುಹಿಡಬೇಕು.
ಎಲ್ ಸ್ಕ್ವೇರ್ ಇಸ್ಕೊಟ್ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರು. ನನಗೆ ಎಚ್ ಸ್ಕ್ವೇರ್ ಬೇಕು, ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಆಗುತ್ತೆ. ಎಲ್ ಸ್ಕ್ವೇರ್ ಅಂದರೆ 10 ಸ್ಕ್ವೇರ್, ಆರ್ ಸ್ಕ್ವೇರ್ ಅಂದರೆ 6 ಸ್ಕ್ವೇರ್, 10 ಸ್ಕ್ವೇರ್ ಅಂದರೆ 100, ಆರ್ ಸ್ಕ್ವೇರ್ ಅಂದರೆ 36, ಕಳೆರೆ 64 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 64 ಅಂದರೆ 8 ಆಗುತ್ತೆ. ಇದು ಶಂಕುವಿನ ಎತ್ತರ ಹೆಚ್. ಈಗ ಶಂಕುವಿನ ಘನಫಲ 1/3 ಪೈ ಆರ್ ಸ್ಕ್ವೇರ್ ಎಚ್, 1/3 ಪೈ 22/7, 6 ಸಿಕ್ತು, 6 ಎಚ್ ಸಿಕ್ತು 8. ಸೊ ಸಿಂಪ್ಲಿಫೈ ಮಾಡಿ 301.71 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಹಾಗೆ ಸಿಲಿಂಡರ್ನ ಘನಫಲ ಪೈ ಆರ್ ಸ್ಕ್ವೇರ್ ಹೆಚ್ ಇದೆ, 22/7, ಆರ್ ಅಂದರೆ 6 × 6, ಹೆಚ್ಚು 72 ಬರುತ್ತೆ. ಯಾಕೆ? ಸಿಲಿಂಡರ್ನ ಎತ್ತರ ಒಟ್ಟು ಮಾದರಿ ಎತ್ತರ 80 ಇದೆ, ಅಲ್ಲಿ ಶಂಕುವಿಂದು 8 ಇದೆ. ಸೊ 80ರಲ್ಲಿ 8 ಕಳೆದ್ರೆ 72, ಸಿಲಿಂಡರ್ನ ಎತ್ತರ 72 ಆಗುತ್ತೆ. ಹಾಗೆ ಇಲ್ಲಿ ಹೆಚ್ಚು 72 ತಗೋಬೇಕು. ಇಷ್ಟನ್ನು ಸಿಂಪ್ಲಿಫೈ ಮಾಡಿದರೆ 8146.28 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಅರ್ಧಗೋಳದ ಘನಫಲ = 2/3 ಪೈ ಆರ್ ಕ್ಯೂಬ್. 2/3 22/7, ಆರ್ ಕ್ಯೂಬ್ ಅಂದರೆ 6ಅನ್ನು 3 ಟೈಮ್ಸ್ ಬರೀಬೇಕು. ಇದನ್ನು ಸಿಂಪ್ಲಿಫೈ ಮಾಡಿದರೆ 452.57 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಈಗ ಶಂಕು, ಸಿಲಿಂಡರು, ಅರ್ಧಗೋಳದ ಘನಫಲ ಸಿಕ್ತು. ಈಗ ಮಾದರಿಯ ಘನಫಲ ಎಷ್ಟಿದೆ ಅಂತ ನೋಡೋಣ. ಸೊ ಮಾದರಿಯ ಘನಫಲ = ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರ್ನ ಘನಫಲ ಮೈನಸ್ ಅರ್ಧಗೋಳದ ಘನಫಲ. ಶಂಕುವಿನ ಘನಫಲ, ಸಿಲಿಂಡರ್ನ ಘನಫಲ, ಅರ್ಧಗೋಳದ ಘನಫಲ ಇವೆರಡು ಕೂಡಿಸಿ ಉತ್ತರ ಬರುತ್ತೆ. ಅದರಾಗ ಇದನ್ನು ಕಳೀರಿ. ಸೊ 7995.42 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ನೆಕ್ಸ್ಟ್ ಏನು ಕೇಳಿದಾನೆ? ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಅನುಪಾತ ಕೇಳಿದ್ದಾನೆ. ಸೊ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾನೆ 1584/7. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಪೈ ಆರ್ ಎಲ್. ಸೊ ಇದು ಹೇಗಿದೆ ಹಾಗೆ ಬರ್ತೀನಿ. ಪೈ ಅಂದರೆ 22/7, ಆರ್ ಅಂದರೆ 6, ಎಲ್ ಅಂದರೆ 10, 7 ಕ್ಯಾನ್ಸಲ್ ಆಗುತ್ತೆ, 1.84, 22 × 6 × 10 ಗುಣಿಸಿದ್ರೆ 1320 ಆಗುತ್ತೆ. ಇವೆರಡನ್ನ ಡಿವೈಡ್ ಮಾಡಿದರೆ 6/5 ಬರುತ್ತೆ. ಸೊ ಇದು 38ರಲ್ಲಿ ಮೊದಲನೇ ಪ್ರಶ್ನೆ ಉತ್ತರ. ಈಗ ಇನ್ನೊಂದು ಪ್ರಶ್ನೆ ಇದೆ, ಅದನ್ನು ಹೇಗೆ ಉತ್ತರ ಬರೀಬೇಕಂತ ನೋಡೋಣ. ಸೊ ಕೊನೆಯ ಪ್ರಶ್ನೆ, ಒಂದು ಘನ ಸಿಲಿಂಡರ್ನಿಂದ ಸಿಲಿಂಡರ್ನಷ್ಟೇ ತ್ರಿಜ್ಯವಿರುವ ಅರ್ಧಗೋಳ ಮತ್ತು ಶಂಕುವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಹೊರತೆಗೆಯಲಾಗಿದೆ. ಶಂಕುವಿನ ಓರೆ ಎತ್ತರ ಮತ್ತು ಎತ್ತರಗಳು ಕ್ರಮವಾಗಿ 25 ಸೆಂಟಿಮೀಟರ್ ಮತ್ತು 24 ಸೆಂಟಿಮೀಟರ್ ಆಗಿದ್ದರೆ ಉಳಿದ ಘನಾಕೃತಿಯ ಘನಫಲ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಘನಫಲ ಕೇಳಿದರೆ ವಕ್ರ ಮೇಲ್ಮೈ ಫಸ್ಟು ಸಿಲಿಂಡರ್ ಘನಫಲ, ಅದರಲ್ಲಿ ಶಂಕುವಿನ ಘನಫಲ, ಅರ್ಧಗೋಳದ ಘನಫಲನ ತೆಗಿಬೇಕು, ಮೈನಸ್ ಮಾಡಬೇಕು. ಇಲ್ಲಿ ಓರೆ ಎತ್ತರ ಇದೆ, ಎತ್ತರ ಇದೆ ಶಂಕುವಿಂದು, ತ್ರಿಜ್ಯ ಕಂಡುಹಿಡ್ಕೋಬೇಕು. ಸೊ ತ್ರಿಜ್ಯ ಏನಾಗಿದೆ, ಎಲ್ಲದು ಸೇಮ್ ಇದೆ, ಸೇಮ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ತ್ರಿಜ್ಯ ಕಂಡುಹಿಡ್ಕೊಂಡ್ಮೇಲೆ ಹೆಚ್ಚಿದೆ, ಇದು ಎಲ್ಲಿದೆ, ಶಂಕುವಿನ ಕ್ಲಿಯರ್ ಆಯಿತು. ಇದ್ರ ತ್ರಿಜ್ಯ ಸಿಕ್ಬಿಡುತ್ತೆ, ಇದೇ ತ್ರಿಜ್ಯ ಸೇಮ್ ಇರುತ್ತೆ. ಇಲ್ಲಿ ನಮಗೆ ಸಿಲಿಂಡರ್ನ ಎತ್ತರ ಎಷ್ಟಿದೆ ಕಂಡುಹಿಡ್ಕೋಬೇಕು. ಶಂಕುವಿನ ಎತ್ತರ ಇರುತ್ತಲ್ಲ ಇಲ್ಲಿ, ಅದರಲ್ಲಿ ಸಿಲಿಂಡರ್ನ ಎತ್ತರನೂ ಸಹ ನಾವೇನು ಮಾಡಬೇಕು, ಕಂಡುಹಿಡ್ಕೋಬೇಕಾಗುತ್ತೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ, ಅಂದರೆ ಇಲ್ಲಿಂದ ಇಲ್ಲಿಗೆ 24 ಇದ್ದರೆ ಇದಕ್ಕೆ ಪ್ಲಸ್ ಅದು ಎಷ್ಟು ತ್ರಿಜ್ಯ ಬರುತ್ತೆ ನೋಡ್ಕೊಂಡು ಆ್ಯಡ್ ಮಾಡ್ಕೊಂಡು ಮಾಡಬೇಕು. ಸೊ ಹೇಗೆ ಮಾಡೋದಂತ ನೋಡೋಣ. ಸೊ ಅಥವಾ ಇದೆ ಪ್ರಶ್ನೆಗೆ ಉತ್ತರ 38ರಲ್ಲಿ 24, 20 ಈ ತ್ರಿಜ್ಯ ಕಂಡುಹಿಡಬೇಕು. ಸೊ ಇಲ್ಲಿಂದ ಇಲ್ಲಿಗೆ 24 ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಎತ್ತರ ಎಷ್ಟಿದೆ ಕಂಡುಹಿಡ್ಕೋಬೇಕಾಗುತ್ತೆ. ಶಂಕುನ ಫಸ್ಟು ನೋಡೋಣ. L² = R² + H². ಸೊ L² ನಮಗೆ R² ಬೇಕು, R² = L² - H². L ಅಂದರೆ 25, H ಅಂದರೆ 24, 25² - 24², 625 ಬರುತ್ತೆ. ಇದು 576 ಬರುತ್ತೆ, ಮೈನಸ್ ಮಾಡಿದರೆ 49 ಬರುತ್ತೆ. ಇದರದ್ದು √49 ಅಂದರೆ 7 ಬರುತ್ತೆ. ತ್ರಿಜ್ಯ 7 ಬಂತು ಶಂಕುವಿಂದು. ಶಂಕುವಿನ ಓರೆ ಎತ್ತರ 25, ಶಂಕುವಿನ ಎತ್ತರ 24. ಅರ್ಧಗೋಳದ ತ್ರಿಜ್ಯನೂ ಸೇಮ್ ಇರುತ್ತೆ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಹಾಗೆ ಸಿಲಿಂಡರ್ನ ತ್ರಿಜ್ಯನೂ ಸೇಮ್ ಇರುತ್ತೆ. ಹಾಗೆ ಸಿಲಿಂಡರ್ನ ಎತ್ತರ ಎಷ್ಟಿರುತ್ತೆ, ಶಂಕುವಿಂದು ಮತ್ತು ಗೋಳದ್ದು ಎರಡು ಎತ್ತರ ಕೂಡಿಸ್ಬೇಕು. 24 + 7 31 ಸೆಂಟಿಮೀಟರ್ ಆಗುತ್ತೆ. ಸೊ ಇಷ್ಟನ್ನು ತಗೊಂಡು ಇವಾಗ ನಾವು ಲೆಕ್ಕನ ಮಾಡ್ತಾ ಹೋಗೋಣ. ಉಳಿದ ಘನಾಕೃತಿಯ ಘನಫಲ ಕೇಳಿದ್ದಾನೆ. ಸೊ ಸಿಲಿಂಡರ್ನ ಘನಫಲದಲ್ಲಿ ಶಂಕುವಿನ ಘನಫಲ ಕಳಿಬೇಕು, ಅರ್ಧಗೋಳದ ಘನಫಲನ ಕಳಿಬೇಕು. ಆವಾಗ ಸಿಲಿಂಡರ್ನ ಉಳಿದ ಘನಾಕೃತಿಯ ಘನಫಲ ಸಿಗುತ್ತೆ. πr² h - 1/3 πr² h - 2/3 πr³. ಸೇಮ್ ಇರೋದು πr² ಕಾಮನ್ ತೆಗೆದ್ರೆ ಇಲ್ಲಿ h ಉಳಿಯುತ್ತೆ, ಇಲ್ಲಿ 1/3 h ಉಳಿಯುತ್ತೆ, ಇಲ್ಲಿ 2/3 r ಉಳಿಯುತ್ತೆ. π ಅಂದರೆ 20/7, r ಅಂದರೆ 7 × 7. ಸೊ h ಅಂದರೆ ಇದು ಸಿಲಿಂಡರ್ದ ಎತ್ತರ 31 - 1/3 ಇಂಟು ಈ h ಅಂದರೆ ಶಂಕುವಿನ ಎತ್ತರ 24 - 2/3 ಇಂಟು r ಅಂದರೆ 7. ಸಿಂಪ್ಲಿಫೈ ಮಾಡಿ ಎಷ್ಟು ಉತ್ತರ ಬರುತ್ತೆ ಅಂದರೆ
2823.33 2823.33 ಬರುತ್ತೆ. ಇದು ಉಳಿದ ಘನಾಕೃತಿಯ ಘನಫಲ. ಇಲ್ಲಿ ಲೆಕ್ಕ ಮುಗಿದಿಲ್ಲ. ಸೊ ವಕ್ರ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾನೆ. ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಸೊ 2πrh πrl 2πr². ಏನು πr ಕಾಮನ್ ಇದೆ, 2h ಪ್ಲಸ್ ಎಲ್ ಪ್ಲಸ್ 2r. ಸೊ 22/7, ಆರಿಗೆ 7, 2 ಇಂಟು ಹೆಚ್ ಅಂದರೆ 31 ಪ್ಲಸ್ ಎಲ್ ಅಂದರೆ 35, 2 ಇಂಟು ಆರ್ ಅಂದರೆ 7. ಸಿಂಪ್ಲಿಫೈ ಮಾಡಿ 2222 ಸೆಂಟಿಮೀಟರ್ ಸ್ಕ್ವಯರ್ ಬರುತ್ತೆ. ಸೊ ಇಲ್ಲಿಗೆ ಕಂಪ್ಲೀಟಾಗಿ ಸೊಲ್ಯೂಷನ್ಸ್ ಮುಗೀತು. 38 ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡಿದ್ವಿ. ಸೊ ಇಷ್ಟು ಲೆಕ್ಕಗಳಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಷನ್ಸ್ ಬೇಕಿದ್ದರೆ ನೀವು ಕೇಳ್ಬೋದು, ಕಮೆಂಟ್ ಮಾಡ್ಬೋದು. ನಿಮ್ಮ ಕಮೆಂಟಿಗೆ ನಾನು ರಿಪ್ಲೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.